ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಬಹುಶಃ ಭಾರತದಲ್ಲಿ ಯಾವುದಾದರೂ ಸಂಸ್ಥೆ ಜಾತ್ಯತೀತವಾಗಿ ಅಂದರೆ ಜಾತಿಗಳ ಸಂಕೋಲೆಯಿಂದ ಹೊರಬಂದು ಧರ್ಮಾತೀತವಾಗಿ ತುಂಬ ಭಾರ ಅಲ್ಲದೇ ಇರತಕ್ಕಂಥ ಯಾವುದಾದರೂ ಒಂದು ಸಂಸ್ಥೆ ಇದೆ ಎಂದರೆ ಅದು ಶ್ರೀ ರಾಮಕೃಷ್ಣ ಮಠ. ಸನ್ಯಾಸ ಅಂದರೆ ಯಮಭಾರ, ಸನ್ಯಾಸ ಅಂದರೆ ನಮ್ಮಿಂದ ಬಹಳ ದೂರ, ಸನ್ಯಾಸ ಅಂದರೆ ನಮ್ಮಿಂದ ಬಹಳ ಎತ್ತರ, ಸನ್ಯಾಸ ಅಂದರೆ ಅದೇನೋ ಅದು ನಮಗೆ ಸಂಬಂಧವೇ ಇಲ್ಲದೆ ಇರತಕ್ಕಂಥ ಅನ್ಯ ಕ್ಷೇತ್ರ ಅನ್ನುವ ಪರಿಧಿಯಲ್ಲಿಯೇ ಎಲ್ಲ ಸನ್ಯಾಸಿಗಳು ಇದ್ದಾಗ ಅದಕ್ಕಿಂತ ವಿಭಿನ್ನವಾಗಿ ನಮ್ಮ ಸ್ತರಕ್ಕೆ ಬಂದು ನಮ್ಮ ಹಂತಕ್ಕೆ ಇಳಿದು ಅವರು ಏರಿದ ಎತ್ತರಕ್ಕೆ ನಮ್ಮನ್ನೂ ಕೊಂಡೊಯ್ಯತಕ್ಕಂಥ ಏಕೈಕ ಸನ್ಯಾಸಿಗಳ ಸಂಸ್ಥೆ ಎಂದರೆ ರಾಮಕೃಷ್ಣ ಮಠವೇ. ಇದನ್ನು ನಾನು ಈ ರಾಮಕೃಷ್ಣ ಮಠಕ್ಕೆ ಬಂದು ಮುಖಸ್ತುತಿಗಾಗಿ ಹೇಳ್ತಾ ಇದ್ದೇನೆ ಅಂತ ಅಲ್ಲ, ಇದನ್ನು ನಾನು ನೂರಾರು ಬಾರಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಹೇಳಿದ್ದೇನೆ. ಹೀಗಾಗಿ ಭಾರತದ ಬಗ್ಗೆ ಈ ಎರಡು ಆಕ್ಷೇಪಣೆಗಳಿಗೆ ಏನಾದರೂ ವಿಭಿನ್ನವಾದ ಪ್ರತಿಕ್ರಿಯೆ ಕೊಟ್ಟಿದೆ ಎಂದರೆ ಅದು ಶ್ರೀ ರಾಮಕೃಷ್ಣರ ದಿವ್ಯ ದರ್ಶನ, ಅವರ ದೂರದೃಷ್ಟಿ, ಜೊತೆಗೆ ಶ್ರೀ ಶ್ರೀ ವಿವೇಕಾನಂದ ಮಹಾಸ್ವಾಮಿಗಳು ಹಾಕಿಕೊಟ್ಟಂತಹ ಬಹುದೊಡ್ಡ ನಿಬಂಧನೆ, ಬಹುದೊಡ್ಡ ಪ್ರಬಂಧ, ಬಹುದೊಡ್ಡ ನಿಯಮಾವಳಿ, ಅಥವಾ ಬಹಳ ದೊಡ್ಡ ಪದವನ್ನು ಹೇಳಬೇಕು ಅಂದರೆ ವೇದಕ್ಕೆ ಹೇಗೆ ಸಂಹಿತೆ ಅಂತ ಉಂಟೋ ಹಾಗೆ ಸನ್ಯಾಸಿ ಸಂಹಿತೆಯನ್ನು ನಿರೂಪಣೆ ಮಾಡಿದವರು ಶ್ರೀ ಶ್ರೀ ವಿವೇಕಾನಂದರು. ನೋಡಿ, ಒಬ್ಬನೇ ಒಬ್ಬ ವ್ಯಕ್ತಿ ಮಹಾಶಕ್ತನಾದರೆ, ದೈವಾಂಶ ಸಂಭೂತರಾದರೆ, ಅವರೊಂದು ಕಡೆ ಹೇಳ್ತಾರೆ ನಾನೇ ಶಂಕರ ಅಂತ ಹೇಳ್ಬಿಡ್ತಾರೆ ಅವರು. ಆ ಶಕ್ತಿ ಅವರಲ್ಲಿ ಪಾತವಾಗಿದ್ದರೆ ಇಡೀ ಪ್ರಪಂಚವನ್ನೇ ತಿರುಗಿಸಿ ತಮ್ಮ ಕಡೆಗೆ ಆಕರ್ಷಣೆ ಮಾಡಿಕೊಳ್ಳಬಲ್ಲಂತಹ ವೇದಾಂತ ನಿಧಿಯಾಗಿದ್ದರಲ್ರಿ ಅವರು. ಬಹುಶಃ ಭಾರತೀಯ ಪ್ರತಿಯೊಬ್ಬನೂ ಎದೆತಟ್ಟಿ ಹೇಳಬಹುದಾದಂಥ ಒಂದು 2-3 ಹೆಸರುಗಳು ಒಂದೇ. ಒಂದು ಶ್ರೀ ಶ್ರೀ ಆದಿಶಂಕರಾಚಾರ್ಯರು, ಅವರನ್ನು ಬಿಟ್ಟರೆ ರಾಮಕೃಷ್ಣ ಪರಮಹಂಸರು, ಅವರನ್ನು ಬಿಟ್ಟರೆ ಸ್ವಾಮಿ ವಿವೇಕಾನಂದ. ಅವರು ಅವರ ಮುಂದಿನ ಶಿಷ್ಯ ಪರಂಪರೆಗೆಲ್ಲ ಒಂದು ಪದವನ್ನು ಕೊಟ್ಟರು. ಎಲ್ಲ ಸನ್ಯಾಸಿಗಳು ಆ ಪದವನ್ನು ಹೊಂದಿರಬೇಕು ಅಂತ. ಅದು ಏನಪ್ಪ ಅಂದರೆ ಆನಂದ ಅಂತ. ಭೃಗು ಮಹರ್ಷಿ ತನ್ನ ತಂದೆಯಾದ ವರುಣನನ್ನು ಕೇಳ್ತಾನೆ. ಭೃಗುರ್ವೈವಾರುಣಿ ವರುಣಂ ಪಿತರಮುಪಸಸಾರ ಅಧೀಹಿ ಭಗವೋ ಬ್ರಹ್ಮೇತಿ. ತನ್ನ ತಂದೆಯಾದ ವರುಣನನ್ನು ಭೃಗು ಮಹರ್ಷಿ ಪ್ರಶ್ನೆ ಮಾಡ್ತಾನೆ, ಅಪ್ಪ ಬ್ರಹ್ಮನ್ ಅಂದರೆ ಏನು? ಎಷ್ಟು ಸುಂದರವಾದ ಉತ್ತರ ಕೊಡ್ತಾನೆ ಅಪ್ಪ ಅಂದರೆ, ಅಪ್ಪನಿಗೆ ಗೊತ್ತಿದೆ ಬ್ರಹ್ಮನ್ ಅಂದರೆ ಏನು ಅಂತ, ಆದರೆ ಹೇಳುವುದಿಲ್ಲ ಆತ. ಇರಬಹುದು, ಮನಸ್ಸಿರ್ಬೋದು, ಅದಿರ್ಬೋದು, ಇದಿರ್ಬೋದು, ಆದರೆ ಬಹುಶಃ ಇಡೀ ವಿದ್ಯಾರ್ಥಿ ಬಳಗಕ್ಕೆ, ಇಡೀ ವ್ಯಾಪಾರಿ ಸಮೂಹಕ್ಕೆ, ಇಡೀ ರಾಜಕಾರಣದ 24 ಗಂಟೆಯ ರಾಜಕಾರಣಿಗಳಿಗೆ, ಎಲ್ಲ ತಪಸ್ವಿಗಳಿಗೆ ಕೊಡ್ತಕ್ಕಂಥ ವರುಣನ ಉತ್ತರ ಎಷ್ಟು ಮಾರ್ಗದರ್ಶಿಯಾಗಿದೆ ಅಂದರೆ, ತಪಸಾ ಬ್ರಹ್ಮ ವಿಜಿಜ್ಞಾಸಸ್ವ ತಪೋ ಬ್ರಹ್ಮೇತಿ. ತಪಸ್ಸು ಮಾಡಯ್ಯ, ನೀನು ತಪಸ್ಸು ಮಾಡಿದರೆ
ಆ ಬ್ರಹ್ಮನ್ ಅಂದರೆ ಏನು ಅಂತ ಗೊತ್ತಾಗತ್ತೆ. ತಪಸ್ ಮಾಡ್ದ ಆತ, ಗೊತ್ತಾಯಿತು. ಅನ್ನಂ ಬ್ರಹ್ಮೇತಿ ವ್ಯಜಾನಾತ್, ತೃಪ್ತಿ ಆಗಲಿಲ್ಲ. ಮನಸ್ಸು ಬ್ರಹ್ಮ ಅಂದ್ಕೊಂಡ, ವಿಜ್ಞಾನ ಬ್ರಹ್ಮ ಅಂದ್ಕೊಂಡ. ಕೊನೆಯಲ್ಲಿ ಆತನಿಗೆ ಗೊತ್ತಾಯಿತು ಏನಂತ, ಆನಂದೋ ಬ್ರಹ್ಮೇತಿ ವ್ಯಜಾನಾತ್ ಆನಂದಾಧ್ಯೈವ ಖಲ್ವಿಮಾನಿ ಭೂತಾನಿ ಜಾಯಂತೆ ಆನಂದೇನ ಜಾತಾನಿ ಜೀವಂತಿ ಆನಂದಂ ಪ್ರಯಂತ್ಯಭಿಸಂವಿಶಂತಿ ಇತಿ. ಆನಂದ ಅನ್ನೋದು ಬ್ರಹ್ಮನ್ ಕಣಪ್ಪ. ಸ್ವಾಮಿ ವಿವೇಕಾನಂದರು ಅವರ ಗುರಿಯನ್ನು ಇಟ್ಟುಕೊಂಡಿದ್ದು ರಾಮಕೃಷ್ಣ ಮಠದ ಆವರಣಕ್ಕೆ ಬರತಕ್ಕ ಎಲ್ಲರೂ ಆನಂದೋ ಬ್ರಹ್ಮರಾಗಬೇಕು, ಬ್ರಹ್ಮನ್ ಆಗಬೇಕು. ರಾಮಕೃಷ್ಣ ಮಠ ಅದ್ವೈತ ಸಿದ್ಧಾಂತಕ್ಕೆ ಒಲಿದಿರತಕ್ಕಂಥದ್ದು. ಬಹುಶಃ ಪುರಿ ಸಂಪ್ರದಾಯ ಅಂತ ಕಾಣುತ್ತೆ. ತಮ್ಮ ಪುರಿ ಸಂಪ್ರದಾಯಕ್ಕೆ ಒಪ್ಪಿಕೊಂಡಿರತಕ್ಕಂಥದ್ದು. ಅದರ ಗುರಿಯೇ ಬ್ರಹ್ಮನ್. ಅದನ್ನು ನಾನು ಉಪನ್ಯಾಸದ ಕೊನೆಯಲ್ಲಿ ಮಾತಾಡ್ತೀನಿ. ಅಂತರ್ಯೋಗ ಮಹಾ ಅದ್ಭುತವಾದಂಥ ಪದ. ನೀವು ಅಂತರ್ಯೋಗದ ಬಗ್ಗೆ ಮಾತಾಡಿ ಅಂತ ಹೇಳಿದರೆ 1 ಗಂಟೆ ಮಾತಾಡ್ಬಿಡ್ತೀರಿ ಅದ್ರ ಬಗ್ಗೆ. ಬಹಳ ಶ್ರೇಷ್ಠವಾದಂಥ ಪದ. ಅದರ ಮಹತ್ವ ಏನು ಅನ್ನೋದನ್ನು ನಾನೊಂದು ಕೊಂಚ ಕಾಲದಲ್ಲಿ ಹೇಳಲಿದ್ದೇನೆ. ಹೇಗೂ ಇರಲಿ, ಆನಂದ ಅನ್ನತಕ್ಕಂಥದ್ದು ನಮ್ಮ ಗುರಿಯಾಗಬೇಕು. ಆನಂದೋ ಬ್ರಹ್ಮವೇ ನಾವಾಗಬೇಕು, ನಾವೇ ಬ್ರಹ್ಮವಾಗಬೇಕು, ಅದು ಅಪೇಕ್ಷೆ. ಆ ಆನಂದ ಸಿಗಬೇಕಾಗಿದ್ದರೆ ನೀವು ಏನನ್ನು ಬಿಡಬೇಕು, ಏನನ್ನು ಗೆಲ್ಲಬೇಕು. ಎಲ್ಲಿಯ ತನಕ ನಮಗೆ ಬೇಕು ಬೇಕು ಅನ್ನುವುದು ಇರುತ್ತದೆಯೋ ಅಲ್ಲಿಯ ತನಕ ನಾವು ಬರೀ ಕ್ಷಮೆಯಲ್ಲಿರ್ತೀವಿ. ರುದ್ರದಲ್ಲಿ ನಮಕ ಚಮಕ ಅಂತ 2 ಇದೆ. ಕ್ಷಮೆ ಬೇಕು, ಕ್ಷಮೆ ಕ್ಷಮೆ ಮತ್ತು 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 ಆ ಕ್ಷಮೆಯನ್ನು ಬಿಟ್ಟರೆ, ರುದ್ರದ ಕಡೆಗೆ ಹೋದರೆ, ನಮಕದ ಕಡೆಗೆ ಹೋದರೆ, ಬೇಕು ಅನ್ನುವುದು ಸಾಕು ಅಂತ ಹೇಳಿ, ಬೇಡ ಅಂತ ಹೇಳಿ, ಆ ಬೇಕು ಅನ್ನುವುದರ ಬಗ್ಗೆ ನಾವು ಗೆಲುವನ್ನು ಸಾಧಿಸಿದರೆ ಆಗ ನಮಗೆ ಆನಂದ ಸಿಗುತ್ತೆ. ಅರ್ಥ ಆಗ್ತಾ ಇದೆಯಲ್ಲ? ಬೇಕು ಅನ್ನತಕ್ಕಂಥದ್ದು ಬಯಕೆ, ಬೇಕು ಅನ್ನತಕ್ಕಂಥದ್ದು ಇಚ್ಛೆ, ಬೇಕು ಅನ್ನತಕ್ಕಂಥದ್ದು ಬೇಕು 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 ಅನ್ನತಕ್ಕಂಥ ಆಸೆ. ಬೇಕು ಅಂದರೆ ಕಾಮ. ನಮ್ಮ ಗುರಿ ಏನಿದೆ? ಆನಂದ. ಆನಂದ ಸಿಗಬೇಕಾಗಿದ್ದರೆ ಈ ಬೇಕು ಅನ್ನತಕ್ಕಂಥ ಕಾಮವನ್ನು ಏನು ಮಾಡಬೇಕು? ಬೇಕು ಅನ್ನುವ ಕಾಮವನ್ನು ಗೆಲ್ಲಬೇಕು. ಅದನ್ನೇ ಅತ್ಯಂತ ಸುಂದರವಾಗಿ ಕಾಮವನ್ನು ಗೆಲ್ಲುವುದನ್ನು ಜಿತಕಾಮ ಅಂತ ಹೇಳಿದರು. ಜಿತಕಾಮಾನಂದರೆ ಇಲ್ಲಿನ ಅಧ್ಯಕ್ಷರಾಗಿರತಕ್ಕಂಥದ್ದು ಅತ್ಯಂತ ಅನ್ವಯಪೂರ್ಣವಾಗಿದೆ. ಆತ್ಮೀಯರೇ, ನನ್ನ ಕಾಲ ಅತ್ಯಂತ ಕಡಿಮೆ. ನಾನು 1.5 ಗಂಟೆ ಮಾತಾಡಬೇಕಾಯಿತು. ನಾಳೆಯೇ ನನಗೆ 10 ಗಂಟೆ ಚಿತ್ರೀಕರಣ ಬೆಂಗಳೂರಿನಲ್ಲಿರೋದರಿಂದ ನಾನು ಪ್ರಾರ್ಥನೆ ಮಾಡಿ ಮಧ್ಯಾಹ್ನದ ಅವಧಿಯನ್ನು ಬೆಳಗ್ಗೆ 1 ಗಂಟೆಗೆ ತೊಗೊಂಡಿದ್ದೀನಿ. ಅವರೇನಾದರೂ 1 ಅರ್ಧ ಗಂಟೆ ವಿಸ್ತರಿಸಿದರೆ ಮಾತಾಡಬಲ್ಲೆ, ಅದು ಅವ್ರಿಗೆ ಬಿಟ್ಟಿದ್ದು. ಆದರೆ ಅವರದೊಂದು ಕಾಲದ ನಿಯಮ ಇದೆ. ಕಾಲ ಅಂದರೆ ಏನು ಗೊತ್ತಾ? ವಾಲ್ಮೀಕಿ ಮಹರ್ಷಿಗಳು ಕಾಲವನ್ನು ಕಾಲಾಂತಕ ಯಮೋಪಮಃ ಅಂತ ಕರೀತಾರೆ. ಯಮನಂತೆ ಕಾಲ ಅಂದರೆ ಮೃತ್ಯು, ಸಾವು ಅಂತ. ಅದಕ್ಕೆ ನಾವು ಹೆದರ್ಕೊಳ್ಳೇಬೇಕು. ಇರಲಿ, ಉಳಿದಿರತಕ್ಕಂಥ ಅವಧಿಯಲ್ಲಿ ನನಗೆ ಕೊಟ್ಟಿರತಕ್ಕಂಥ ವಿಷಯವನ್ನು ಕುರಿತು ನನ್ನ ಅನುಭವದ 1-2 ಘಟನೆಗಳನ್ನು ಹೇಳ್ತೀನಿ. ಒಂದೇ ಒಂದು ಪ್ರಶ್ನೆಯನ್ನು ನಿಮಗೆ ಕೇಳ್ತೀನಿ. ಆ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂತ ಅರ್ಥ ಅಲ್ಲ. ಅಕಸ್ಮಾತ್ ಪ್ರತಿಕ್ರಿಯೆ ಇದ್ದರೆ ಅದಕ್ಕೆ ಉತ್ತರಿಸಿ ನಾನು ಮುಂದೆ ಹೋಗತಕ್ಕಂಥದ್ದು ಕುಶಲ ಅಂತ ಅನ್ನಿಸಿದೆ ನನಗೆ. ಯಾಕೆ ಅಂದರೆ, ನಾವು ಯಾರದಾದರೂ ಮಾತುಗಳನ್ನು ಕೇಳುವಾಗ ಹಾಗೆ ಹೇಳುವ ವ್ಯಕ್ತಿಯ ಬಗ್ಗೆ ನಮಗೆ 100ಕ್ಕೆ 100ರಷ್ಟು ಶ್ರದ್ಧೆ ಇರಬೇಕು. 100ಕ್ಕೆ 99 ಅಲ್ಲ,
100ಕ್ಕೆ 100ರಷ್ಟು ಶ್ರದ್ಧೆ, ಭಕ್ತಿ, ವಿಶ್ವಾಸ, ನಂಬಿಕೆ ಇರಬೇಕು. ನಮ್ಮ ವಿಷಯ ಇರತಕ್ಕಂಥದ್ದು ಭಗವದ್ಗೀತೆ. ಅದು ಭಗವಂತನ ಗೀತೆ, ಅದು ಭಗವಂತನ ವಾಣಿ, ಅದು ಭಗವಂತನ ಮಾತು, ಅದು ಭಗವಂತನ ಸಂದೇಶ, ಅದು ಭಗವಂತನ ಆದೇಶ. ಪ್ರಕೃತ ಆ ಭಗವಂತ ಕೃಷ್ಣ. ಈ ಕೃಷ್ಣನ ಬಗ್ಗೆ ವಿರೋಧಿಗಳು ಬಿಡಿ, ಅನ್ಯಧರ್ಮೀಯರು ಬಿಡಿ, ಭಾಗವತವನ್ನು, ಮಹಾಭಾರತವನ್ನು, ಭಗವದ್ಗೀತೆಯನ್ನು ಅಧ್ಯಯನ ಮಾಡದೇ ಇರುವವರನ್ನು ಬಿಡಿ, ಅವರು ಮಾತಾಡಿದರೆ ನಾನಷ್ಟು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾಕೆಂದರೆ ಅವರಿಗೆ ಇದು ಗೊತ್ತಿಲ್ಲ, ಅದು ಗೊತ್ತಿಲ್ಲ ಅಂತ. ಆದರೆ ಈ ವೈದಿಕರಾಗಿರ್ತಾರಲ್ಲ, ವೈದಿಕರು ಅಂದರೆ ಮತ್ತೆ ಮತ್ತೆ ನಾನು ಅದನ್ನು ನಿರೂಪಣೆ ಹೊಸದಾಗಿ ಮಾಡಬೇಕು. ವೈದಿಕರು ಅಂದರೆ ಬ್ರಾಹ್ಮಣರು ಅಂತಲೇ ಅಲ್ಲ ಅಂತ. ವೈದಿಕರು ಅಂದರೆ ವೇದವನ್ನು ಮಾನ್ಯ ಮಾಡತಕ್ಕವರು, ಅವರು ವೈದಿಕರು. ಒಂದು ಅರ್ಥದಲ್ಲಿ ಭಾರತದಲ್ಲಿ 100ಕ್ಕೆ 99 ಮಂದಿ, 20 ಇದ್ದಾರಲ್ಲಪ್ಪ ಅದು ಬಿಡಿ, 80 ಮಂದಿಯಲ್ಲಿ 79 ಮಂದಿ ವೇದಗಳನ್ನು ಮಾನ್ಯ ಮಾಡುವವರೇ. ಆದ್ದರಿಂದ ನೀವೆಲ್ಲರೂ ವೈದಿಕರೇ, ಲಿಂಗಾತೀತವಾಗಿ ಸ್ತ್ರೀಯರು ಮತ್ತು ಪುರುಷರು ಎಲ್ಲರೂ ವೈದಿಕರೇ. ಭಗವದ್ಗೀತೆಯನ್ನು ನಾವು ಪೂಜೆ ಮಾಡ್ತೀವಿ, ಕೃಷ್ಣನಿಗೆ ಮಾನ್ಯತೆಯನ್ನು ಕೊಡ್ತೀವಿ, ಕೃಷ್ಣ ಜಗದ್ಗುರು ಅಂತ ಒಪ್ತೀವಿ. ಆದರೆ ಈ ಕೃಷ್ಣ ಹೀಗೆ ಮಾಡಬಾರ್ದಾಗಿತ್ತಲ್ಲ ಅಂತ ಅಂದ್ಕೊಳ್ತೀವಿ. ಕೃಷ್ಣನ ಬಗ್ಗೆ ಅನಧ್ಯಯನದಿಂದಾಗಿ ಆ ಕೃಷ್ಣನನ್ನು ರಾಜಕಾರಣಿ ಅಂತ ಕರೀತಾರೆ, ಕೃಷ್ಣನನ್ನು ಮೋಸಗಾರ ಅಂತ ಕರೀತಾರೆ, ಕೃಷ್ಣನನ್ನು ಜಾರ, ಚೋರ, ಏನೇನೋ ಪದಗಳಿಂದ ಎಲ್ಲ ಸಂಬೋಧನೆ ಮಾಡ್ತಾರೆ. ಕೆಲವರು ವೈದಿಕರಾಗಿರುವವರು ತುಂಬ ಕಠಿಣವಾಗಿಯೇ ಆ ಆರೋಪಗಳನ್ನು ಮಾಡ್ತಾರೆ. ಕೆಲವರು ನೊಂದುಕೊಂಡು ಮಾಡ್ತಾರೆ, ಅಯ್ಯೋ ನಾವು ಇಷ್ಟೊಂದು ಬೆಲೆ ಕೊಡ್ತಾ ಇರ್ತಕ್ಕಂಥ ಕೃಷ್ಣ ಹೀಗೆ ಮಾಡಿಬಿಟ್ನಲ್ಲಪ್ಪ ಅಂತ. ಆತನ ಮಾತುಗಳನ್ನು ನಾವು ಈಗ ಚಿಂತನೆ ಮಾಡಲಿಕ್ಕೆ ಹೊರಟಿರುವ ಹಿನ್ನೆಲೆಯಲ್ಲಿ ನಿಮ್ಮಲ್ಲಿ ಯಾರಿಗಾದರೂ ಇದ್ದೇ ಇರುತ್ತೆ ಬಿಡಿ, ನಿಮ್ಮಲ್ಲಿ ಯಾರಿಗಾದರೂ ಯಾವುದೇ ಕಾರಣದಿಂದ ಶ್ರೀಕೃಷ್ಣನ ಬಗ್ಗೆ ಅಸಮಾಧಾನ ಇದ್ದರೆ, ವಿರೋಧ ಇದ್ದರೆ, ಹೀಗಾಗಬಾರದಾಗಿತ್ತಲ್ಲ ಕೃಷ್ಣನ ಪಾತ್ರದಲ್ಲಿ ಅಂತ ಅನ್ನುವುದಿದ್ದರೆ, ಅಂಥದ್ದು ಏನಾದರೂ ಇದ್ದರೆ ಒಂದೇ ಒಂದು ತಮ್ಮ ವಿರೋಧವನ್ನು ದಾಖಲು ಮಾಡಿ ನಾನು ಅದಕ್ಕೆ ಉತ್ತರವನ್ನು ಕೊಟ್ಟು ಮುಂದುವರಿಯುತ್ತೇನೆ. ಕೃಷ್ಣ ಹೀಗೆ ಮಾಡಬಾರ್ದಾಗಿತ್ತು, ಕೃಷ್ಣನಿಂದ ನಾವಿದನ್ನು ನಿರೀಕ್ಷಣೆ ಮಾಡಿರೋದಿಲ್ಲ, ಕೃಷ್ಣನ ಮೇಲೆ ಇರತಕ್ಕಂಥ ಈ ಆಪಾದನೆ ಅಷ್ಟು ಹಿತವಾಗಿಲ್ಲ ಅಂತ ನಿಮ್ಮಲ್ಲಿ ಯಾರಿಗಾದರೂ ಅನ್ನಿಸಿದ್ದರೆ ದಯವಿಟ್ಟು ಕೈ ಎತ್ತಿ. ಕೈ ಎತ್ತದೇ ಇರತಕ್ಕಂಥದ್ದು ಬಹಳ ಒಳ್ಳೆಯ ಲಕ್ಷಣ ಅಂತೇನೂ ಇಲ್ಲ. ಮತ್ತು ಕೈ ಎತ್ತಿದರೆ ಅಕಸ್ಮಾತ್ ನೀವು ಇನ್ನೊಂದು ಚೆನ್ನಾಗಿ ತಿಳ್ಕೊಳ್ಳಿ, ನೀವು ಶ್ರೀಕೃಷ್ಣನ ಬಗ್ಗೆ ಏನೇ ವಿರೋಧ ಹೇಳಿದರೂ ನಾನು ಅದನ್ನು ಖಂಡಿಸ್ತೀನಿ. ನನ್ನ ಉದ್ದೇಶ ಇರತಕ್ಕದ್ದು ನೀವು ತಿಳಿದುಕೊಂಡಿರಬಹುದಾದಂಥ, ನೀವು ಕೇಳಿದಿರಲ್ರಿ ಇದನ್ನು, ಕೃಷ್ಣನ ಬಗ್ಗೆ ಏನೆಲ್ಲ ಅಪಪ್ರಚಾರ ಮಾಡ್ತಾರೆ, ನೀವು ಕೇಳಿದಿರೋ ಇಲ್ಲೋ ಇದನ್ನು. ಅಂಥ ಅಪಪ್ರಚಾರದಲ್ಲಿ ಅಕಸ್ಮಾತ್ ನಿಮ್ಮ ಮನಸ್ಸೇನಾದರೂ ಹೊರಳಿದ್ದರೆ, ಪಾಪ ನೀವು ಬಹಳ ಸಜ್ಜನರು, ಬಹಳ ಒಳ್ಳೆಯವರು, ಧಾರ್ಮಿಕರು ಎಲ್ಲ ಒಪ್ಕೊಂಡ್ಬಿಟ್ಟೆ ನಾನು, ಆದರೂ ಮನಸ್ಸು ನಮ್ಮ ಮಾತು ಕೇಳಲ್ವೇ, ಅಕಸ್ಮಾತ್ ಅಂತ ಏನಾದರೂ ಕೃಷ್ಣನ ಬಗ್ಗೆ ವಿರೋಧ ಇದ್ದರೆ ದಯವಿಟ್ಟು ಪ್ರಶ್ನೆ ಕೇಳಿ. ಒಂದೇ ಒಂದು ಪ್ರಶ್ನೆ. ಅವ್ರು ಹೇಳ್ತಾ ಇರ್ತಕ್ಕಂಥದ್ದೇನು, ಏನು ಸ್ವಾಮಿ ಆ ಕೃಷ್ಣನ ಅಷ್ಟೆಲ್ಲ ತಲೆ ಮೇಲೆ ಕೂಡಿಸ್ಕೊಂಡಿದ್ದೀರಿ, ಹೊಗಳ್ತಾ ಇದ್ದೀರಿ, ಜಗದ್ಗುರು ಅಂತ ಹೇಳ್ತಾ ಇದ್ದೀರಿ, ಆ ಹೆಂಗಸ ಸೀರೆ ಎಳೆದ್ಬಿಟ್ನಲ್ಲ ಅನ್ನುವುದು ಅವರ ಪ್ರಶ್ನೆ.
ಬರೀ ಎಳೆಯಲಿಲ್ಲಮ್ಮ, ಇನ್ನೂ ಏನೇನೋ ಮಾಡ್ದ. ನೀವು ಆ ಇಡೀ ಘಟನೆಯನ್ನು ತುಂಬ ಚಚಾ ತಪ್ಪದೆ ಎಚ್ಚರಿಕೆಯಿಂದ ಅಧ್ಯಯನ ಮಾಡಬೇಕು. ಗಮನಿಸಿ, ಈಗ ಅದು ಯಾರೋ ಒಬ್ಬ ಕವಿ ಬರೆದ, ಸೀರೆ ಕದ್ದ ನಮ್ಮ ಅಂತ. ಅಂದರೆ ಹೆಂಗೆಳೆಯರು ಸ್ನಾನ ಮಾಡುತ್ತಿದ್ದಾಗ ಅವರ ಸೀರೆಯನ್ನು ಕದ್ದುಕೊಂಡು ಹೋದ. ಅದೇ ಅಲ್ಲೇನ್ರಿ ನಿಮ್ಮ ಆಪಾದನೆ? ಅಲ್ಲ, ನಿಮ್ಮ ಆಪಾದನೆ ಪಾಪ ನಿಮ್ಮಂಥವ್ರು ಮಾಡೋ ಆಪಾದನೆ. ಈಗ ಗಮನಿಸಿ, ಅದು ಕಾಡು. ಆ ಕಾಡಿಗೆ ಆ ಸ್ತ್ರೀಯರು ಏಕೆ ಬಂದಿದ್ದಾರೆ? ಮೊದಲನೇದಾಗಿ ಮನೆಗಳು ಬಿಟ್ಟು ಇರಲಿ. ಅವ್ರು ಯಾಕೆ ಬಂದಿದ್ದಾರೆ ಅಂದರೆ ಕಾತ್ಯಾಯಿನಿ ವ್ರತವನ್ನು ಮಾಡಲಿಕ್ಕೆ ಬಂದಿದ್ದಾರೆ. ಬಹಳ ಎಚ್ಚರಿಕೆಯಿಂದ ತಿಳ್ಕೋಬೇಕು. ವ್ರತವನ್ನು ನಾನು ಮಾಡ್ತೀನಿ ಅಂತ ಒಪ್ಪಿಕೊಂಡರೆ ವ್ರತ ಅನ್ನತಕ್ಕಂಥದ್ದು ಶಿಸ್ತನ್ನು ನಿರೀಕ್ಷಣೆ ಮಾಡುತ್ತದೆ. ವ್ರತ ಅನ್ನತಕ್ಕಂಥದ್ದು ಶ್ರದ್ಧೆಯನ್ನು ನಿರೀಕ್ಷಣೆ ಮಾಡುತ್ತದೆ. ವ್ರತ ಅನ್ನತಕ್ಕಂಥದ್ದು ಅಪವಾದವನ್ನು ಒಪ್ಪುವುದಿಲ್ಲ. ನಾನು ಸಂಕಷ್ಟಹರ ಗಣಪತಿ ವ್ರತವನ್ನು ಮಾಡ್ತಾ ಇದ್ದೀನಿ ಅಂದರೆ ನಾನು ಪ್ರಯಾಣದಲ್ಲಿದ್ದೇನಾ, ಅನಾರೋಗ್ಯದಲ್ಲಿದ್ದೇನಾ, ಬೇರೆ ಕಾರ್ಯಗಳಿದೆಯಾ, ನನಗೆ ಅನವಶ್ಯಕ. ಅದು ಯಾವ ಹೊತ್ತು ಸಂಕಷ್ಟಹರ ಗಣಪತಿ ವ್ರತ ನಿಲ್ಲುತ್ತೆ ಅಂದರೆ ನಾನು ಸತ್ತ ದಿವಸ ನಿಲ್ಲಬೇಕು. ಅಂದರೆ ವ್ರತದ ಪರಿಭಾಷೆ ಇದು. ನಾನು 26 ವರ್ಷಗಳ ಹಿಂದೆ ಭಗವದ್ಗೀತೆಯನ್ನು ಪಾರಾಯಣ ಮಾಡ್ತೀನಿ ಅಂತ ಪ್ರಮಾಣ ಮಾಡೋದು. ಪ್ರತಿನಿತ್ಯ ಸುಮಾರು 10,000 ಮೇಲೆ ಪಾರಾಯಣ ಮಾಡಿದ್ದೇನೆ. ಸಂಖ್ಯೆ ದೊಡ್ಡದು ಅಂತೆಲ್ಲ ಹೇಳ್ತಾ ಇರೋದು. ಅದು ಎಷ್ಟು ಸಲ ನಿಂತಿದೆ 26 ವರ್ಷಗಳಲ್ಲಿ ಅಂದರೆ ನಮ್ಮ ಅಕ್ಕನವರು ಸತ್ತು ಹೋದರು. ಆ ದಿವಸ ನನಗೆ ಮನಸ್ಸು ಕೇಂದ್ರೀಕರಣವಾಗದೆ ನಾನು ಅದನ್ನು ಪಾರಾಯಣ ಮಾಡಲಿಕ್ಕಾಗಲಿಲ್ಲ. ಅಥವಾ ನನಗೆ ಹೃದಯ ಶಸ್ತ್ರಚಿಕಿತ್ಸೆ ಆದಾಗ ಎದೆಯನ್ನು ಕತ್ತರಿಸಿ ಮಲಗಿಸಿದ್ರು. ಆ ಒಂದು 4-5 ದಿವಸ ಪಾರಾಯಣ ಮಾಡಲಿಕ್ಕಾಗಲಿಲ್ಲ. ಅಷ್ಟು ಬಿಟ್ಟರೆ ಕುಂಠಿತವಾಗಿಲ್ಲ. ಅದು ವ್ರತ ಪರಿಭಾಷೆ. ಕಾತ್ಯಾಯಿನಿ ವ್ರತವನ್ನು ಮಾಡಲಿಕ್ಕಾಗಿ ಈ ಮಹಿಳೆಯರು ಕಾಡಿಗೆ ಬಂದಿದ್ದಾರೆ. ಈಗಾಗಲೇ ವ್ರತ ಅಂದರೆ ಎಷ್ಟು ಶಿಸ್ತು ಅಂತ ಹೇಳಿದೆ. ಇವರು ವ್ರತವನ್ನು ಮಾಡ್ತಾ ಜಲಕ್ರೀಡೆ ಆಡಲಿಕ್ಕೆ ಯಾಕ್ರಿ ಹೋದರು? ಮೊದಲನೇದಾಗಿ ಅದಕ್ಕಿನ್ನ ಘನವಾದ ಪ್ರಶ್ನೆ ಏನಪ್ಪ ಅಂದರೆ, ನಾವು ಸಾಮಾನ್ಯವಾಗಿ ಸಂಕೋಚ ಇಲ್ಲದೆ ಉತ್ತರ ಕೊಡಬೇಕು. ನೀವೇ ಉತ್ತರ ಕೊಡಿ. ನಾವು ಸ್ನಾನ ಮಾಡಲಿಕ್ಕೆ ಬಚ್ಚಲ ಮನೆಗೆ ಹೋಗ್ತೀವಿ. ಬಚ್ಚಲ ಮನೆಗೆ ಹೋಗಿ ಏನು ಮಾಡ್ತೀವಿ? ಮೊದಲು ಬಾಗಿಲು ತೆಕ್ಕೊಂಡು ಬಚ್ಚಲ ಮನೆಗೆ ಹೋಗ್ತೀವಿ ಸ್ವಾಮಿ. ಹೋಗ್ತಾ ಇದ್ದಾಗೆ ಏನು ಮಾಡ್ತೀವಿ ರೀ ಹೇಳಿ? ಬಾಗಿಲು ಹಾಕ್ತೀವಿ. ಹೌದಾ? ಎಲ್ಲರೂ ಮಾಡೋದೇ ತಾನೆ. ಅಂದರೆ ಏಕಾಂತವನ್ನು ನಿರ್ಮಾಣ ಮಾಡ್ಕೊಳ್ತೀವಿ. ಮೊದಲನೇದಾಗಿ ವ್ರತಕ್ಕೆ ಬಂದಿದ್ದಾರೆ. ಎರಡನೆಯದಾಗಿ ಬಾಗಿಲುಗಳೇ ಇಲ್ಲದ ಸರ್ವವೂ ಬಹಿರಂಗವಾಗಿರತಕ್ಕಂತಹ ಬಾವಿಯೊಳಗೆ ಧುಮುಕಿದ್ದಾರೆ ಸ್ನಾನ ಮಾಡಲಿಕ್ಕೆ. ಅದು ಕ್ರೀಡೆ, ಸ್ನಾನ ಅಲ್ಲ. ಸ್ನಾನ ಬೇರೆ, ಇದು ಜಲಕ್ರೀಡೆ, ಆಟ. ಅದು ವ್ರತಕ್ಕೆ ಅಡ್ಡಿ. ಹೋಗಲಿ, ಜಲಕ್ರೀಡೆ ಆಡಿದ್ದಾರೆ. ಮರ್ಯಾದೆ ಬೇಡವೇ? ಆ ನಿರ್ಜನ ಪ್ರದೇಶ ಯಾರಾದರೂ ಬರ್ತಾರೆ ಅನ್ನೋ ಜ್ಞಾನ ಬೇಡವೇ? ಬಟ್ಟೆ ಎಲ್ಲ ಬಿಚ್ಚಿಡೋದ? ದಯಮಾಡಿ ದಾಖಲು ಮಾಡಿಕೊಳ್ಳಿ. ಕೃಷ್ಣನ ಒಂದೊಂದು ನಡೆ, ಒಂದೊಂದು ಮಾತು, ಒಂದೊಂದು ಸಂಜ್ಞೆ ಅದು ಧರ್ಮ. ಆತ ಯಾವ ರೀತಿಯಲ್ಲಿ ಪುರುಷೋತ್ತಮರನ್ನು ರಾಮೋ ವಿಗ್ರಹವಾನ್ ಧರ್ಮ ಅಂತ ಹೇಳಿದರೋ ಹಾಗೆ ಕೃಷ್ಣೋ ವಿಗ್ರಹವಾನ್ ಧರ್ಮ ಅಂತಲೇ ಹೇಳಬೇಕಾಗತ್ತೆ. ಅಂಥ ಮಹಾನ್ ಧಾರ್ಮಿಕ ಪುರುಷ ಕೃಷ್ಣ, ಪುರುಷ ಶ್ರೇಷ್ಠ ಕೃಷ್ಣ. ಆತನಿಂದ ಯಾವುದೇ ಕ್ರಿಯೆ ನಡೆದರೂ ಅದು ಧಾರ್ಮಿಕವಾಗಿರುತ್ತೆಯೇ ವಿನಃ ಅಧಾರ್ಮಿಕವಾಗಿ ಆಕ್ಷೇಪಕ್ಕೆ ಗುರಿಯಾಗುವಂತೆ ಇರುವುದಿಲ್ಲ. ಕೃಷ್ಣ ಅತ್ತ ಬಂದ, ನೋಡ್ದ. ಅವ್ರು ಮಾಡ್ತಾ ಇರೋದು ಸರಿನಾ? ವ್ರತಭಂಗವಾಗಿದೆ,
ನಿರ್ಜನ ಪ್ರದೇಶದಲ್ಲಿ ನಗ್ನರಾಗಿ ವಸ್ತ್ರವನ್ನು ವಿಸರ್ಜನೆ ಮಾಡಿ ಬಾವಿಯ ಒಳಗಿಳಿದಿದ್ದಾರೆ. ಯಾರಾದರೂ ಬಂದರೆ ಏನು ಅನ್ನತಕ್ಕಂಥ ಲಜ್ಜೆಗೆಟ್ಟಿದ್ದಾರೆ, ಕ್ರೀಡಿಸ್ತಾ ಇದ್ದಾರೆ. ಇವ್ರಿಗೆ ಪಾಠ ಮಾಡಬೇಕೋ ಬೇಡ, ಹೇಳ್ಕೋಬೇಕೋ ಬೇಡ್ರಿ? ಅವರು ಮಾಡಿದ ತಪ್ಪನ್ನು ಅವರಿಗೆ ಅರ್ಥವಾಗುವಂತೆ ಅವರು ಸೀರೆಗಳನ್ನೆಲ್ಲ ತೊಗೊಂಡು ಮರದ ಮೇಲಕ್ಕೆ ಹೋದ. ಓಡೋಬಿಟ್ಟ. ಸೀರೆ ಎತ್ಕೊಂಡು ಹೋದೇನಮ್ಮ, ಕದ್ದ ನಮ್ಮ ಸೀರೆ ಕದ್ದ ನಮ್ಮ. ಎಲ್ಲಿ ಕದ್ದ? ತಗೊಂಡು ಹೋಗಿ ಮರದ ಮೇಲೆ ಇಟ್ಕೊಂಡ. ಇವರೆದ್ದು ಬಂದರು. ಸಂಕೋಚ, ನಾಚಿಕೆ. ಕೃಷ್ಣ ಹೇಳ್ದ. ಏನು ಹೇಳ್ದ ಕೃಷ್ಣ? ಬನ್ನಿ ಒಬ್ಬೊಬ್ಬರು ಮುತ್ತುಕೊಡಿ ಅಂತ ಕೇಳಿಂದ. ಏನು ಹೇಳ್ದ ಕೃಷ್ಣ? ನಿಂತ್ಕೊಂಡು ನಮಸ್ಕಾರ ಮಾಡ್ರಿ ಇಂದ. ನೋಡಿ, ಅಂತರ್ಯೋಗದಲ್ಲಿ ಪ್ರಾರಂಭದಲ್ಲಿ ಎಲ್ಲ ಬರ್ತದೆ, ಪ್ರಾರ್ಥನೆ, ಸಂಕೀರ್ತನೆ ಎಲ್ಲ. ನಮಸ್ಕಾರ ಮಾಡಿ ಅಂತ ಹೇಳಿದೆ. ತಪ್ಪ? ನಮಸ್ಕಾರ ಮಾಡಿದ ಮೇಲೆ ಏನು ಮಾಡ್ದ? ಸೀರೆ ವಾಪಸ್ ಕೊಟ್ಟ. ಎಲ್ಲಿ ಕದ್ದ? ಯಾವ ಕಳ್ಳ ಕದ್ದ ಮಾಲನ್ನು ವಾಪಸ್ಸು ಕೊಡುತ್ತಾನೆ ಹೇಳ್ರಿ? ಪಾಪ ನೀವೇನು ಉತ್ತರ ಕೊಡಬೇಡಿ, ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ. ಸೀರೆಯನ್ನು ತೆಗೆದುಕೊಂಡಿದ್ದು ಅವರಿಗೆ ಪಾಠ ಮಾಡಲಿಕ್ಕೆ, ಇದು ವಿಧಾನ ಅಲ್ಲ. ದರ್ಶನ ಮಾಡಲಿಕ್ಕೆ ಬಂದಿದ್ದೀರಿ ಕೃಷ್ಣನನ್ನು. ಈಗ ನಮಸ್ಕಾರ ಮಾಡಿ. ನಮಸ್ಕಾರ ಮಾಡಿದರು ಅಂದರೆ ಶರಣಾಗತರಾದರು, ವಸ್ತ್ರವನ್ನು ವಾಪಸ್ ಕೊಟ್ಟ. ಇದರಲ್ಲಿ ನೀವು ಏನು ಕಂಡ್ರಿ ತಪ್ಪು? ಆಯಿತು, ಅವರು ನಗ್ನರಾಗಿ ಬಂದದ್ದು, ಈತ ಮಾಡಿದ್ದು ಸರಿಯೇ. ನಮ್ಮಲ್ಲಿ ಒಂದು ಮಾತಿದೆ, ನಿರ್ವಾಣ ಅಂತ. ಬಹಳ ಸರಳವಾದ ಕನ್ನಡದಲ್ಲಿ ಹೇಳಬೇಕಾದ್ರೆ ಬತ್ತಲಾಗುವುದು ಅಂತ. ಗೋಪಾಲಕೃಷ್ಣ ಅಡಿಗರು ಅಂತ ಅತ್ಯಂತ ಆಧುನಿಕ ನವ್ಯ ಕವಿಗಳು. ಅವರು ಹೇಳ್ತಾರೆ, ಬತ್ತಲಾಗದೆ ಬಯಲು ಸಿಕ್ಕದಿಲ್ಲಿ. ಅಕ್ಕಮಹಾದೇವಿ ತನ್ನ ಸೀರೆಯನ್ನು ತ್ಯಜಿಸಿ ಬಂದಳು ಅಂದರೆ ಆ ಎಲ್ಲ ಕೋಟಲೆಗಳನ್ನು, ಉಪಾಧಿಗಳನ್ನು ತಿರಸ್ಕಾರ ಮಾಡಿ ಬಂದಳು ಅಂತಂತ. ಕೃಷ್ಣ ಒಬ್ಬ ಭಕ್ತನಲ್ಲಿ ಅದನ್ನು ನಿರೀಕ್ಷಣೆ ಮಾಡ್ತಾನೆ. ಕನಕದಾಸನ ಸಂದರ್ಭದಲ್ಲಿ ದೇವರಿಲ್ಲದ ಜಾಗದಲ್ಲಿ ಬಾಳೆಹಣ್ಣು ತಿನ್ನಲಿಕ್ಕಾಗೋದಿಲ್ಲ ಅನ್ನುವ ನಿರ್ಣಯಕ್ಕೆ ಬಂದಂತೆ ಈ ಗೋಪಿಕೆಯರಿಗೆ ಅರ್ಥ ಆಗಬೇಕು, ಕೃಷ್ಣನಿಲ್ಲದ ಜಾಗವೇ ಇಲ್ಲ. ಕೃಷ್ಣನ ಮುಂದೆ ಮರ್ಯಾದೆ ಏನು ಬಂತು? ಕೊನೆಯ ವಾಕ್ಯ. ಆ ಕೃಷ್ಣನಿಗೆ ಎಷ್ಟು ವಯಸ್ಸಾಗಿತ್ತು ರೀ? 8 ವರ್ಷ. 8 ವರ್ಷದ ಹುಡುಗನ ಬಗ್ಗೆ ನೀವು ಕಾಮನೇ ಆರೋಪ ಮಾಡ್ತೀರಾ? ಕೃಷ್ಣ ಅಂದರೆ ಯಾರು? ಜಿತಕಾಮಾನಂದ. ಕಾಮಗಳನ್ನು ಗೆದ್ದವ ಜಿತೇಂದ್ರಿಯಾತ. ನಿಮ್ಮ ಪ್ರಶ್ನೆಗೆ ಮುಂದಿನ ಸಲ ಉತ್ತರ ಕೊಡ್ತೀನಿ. ಕಾಲ ಇಲ್ಲ, ಮುಂದಕ್ಕೆ ಹೋಗ್ಬಿಡೋಣ. ಇನ್ನು ಕೇವಲ 35 ನಿಮಿಷ ಇದೆ ನಂಗೆ ಅಷ್ಟೇ. ಅಂತರ್ಯೋಗ. ಅಂತರ್ಯೋಗ ಮಾತಾಡೋಕ್ಕಾಗಲ್ಲ, ಜೀವನಕ್ಕೆ ಸಂಬಂಧಪಟ್ಟಿದ್ದು ಭಗವದ್ಗೀತೆ ಮಾತಾಡಬೇಕು. ಭಾಳ ಅದ್ಭುತವಾದ ಆಕರ್ಷಣೆ ಕೊಟ್ಬಿಟ್ಟಿದ್ದೀರಿ ಆ ಶೀರ್ಷಿಕೆಯಲ್ಲಿ. ಎಷ್ಟು ಚೆನ್ನಾಗಿದೆ ಅಂತರ್ಯೋಗ ಅನ್ನೋದು. ನನ್ನ ಚಪಲಕ್ಕೆ ಅಂತರ್ಯೋಗ ಅನ್ನೋದಕ್ಕೆ ಒಂದೇ ಒಂದು ಮಾತು ಹೇಳಿ ಮುಂದಕ್ಕೆ ಹೋಗ್ತೀನಿ. ಅದರ ಬಗ್ಗೆನೇ ಮಾತಾಡಬೇಕು. ಭಾಳ ಅದ್ಭುತವಾದ ಶೀರ್ಷಿಕೆ ಇದು. ನಾವು ಯೋಗವನ್ನು ಮಾಡುತ್ತೇವೆ, ಯೋಗವನ್ನು ಅನುಭವಿಸುತ್ತೇವೆ, ಯೋಗವನ್ನು ಅನುಷ್ಠಾನಕ್ಕೆ ಇಟ್ಕೊಳ್ತೀವಿ, ಯೋಗ ಪ್ರಶಂಸೆಯನ್ನು ಮಾಡ್ತೀವಿ. ಆದರೆ ನಾವೇನು ಮಾಡ್ತಾಯಿದ್ದೀವಿ ಗೊತ್ತಾ? ಯೋಗವನ್ನು. ಅದಕ್ಕೆ ಆ ಶೀರ್ಷಿಕೆ ಅಷ್ಟು ಆಕರ್ಷಕವಾಗಿದೆ ಎಂದಿದ್ದು. ನಾವು ಯೋಗವನ್ನು ಬಹಿರಂಗ ಪ್ರದರ್ಶನ ಮಾಡ್ತಾ ಇದ್ದೇವೆ. ರಸ್ತೆಗಳಲ್ಲಿ, ಗಲ್ಲಿಗಳಲ್ಲಿ ಯೋಗದ ಯಾವುದೋ ಒಂದು ವ್ಯಾಯಾಮವನ್ನು, ಯೋಗಾಂಗಾಸನ, ಅಷ್ಟಾಂಗ ಯೋಗದಲ್ಲಿ ಒಂದು ಭಾಗ, ಆ ಪುಟ್ಟ ಭಾಗವನ್ನು ಪ್ರದರ್ಶನ ಮಾಡ್ತೀವಿ. ಯೋಗದ ಬಗ್ಗೆ ಋಷಿ ವಾಕ್ಯ ಒಂದುಂಟು, ಯೋಗ ನ ತು ಪ್ರದರ್ಶನ. ಯೋಗ ಅನ್ನೋದು ಪ್ರದರ್ಶನಕ್ಕೆ ಬರಬೇಕಾದ್ದಲ್ರೀ. ಏಕಾಕೀಯತ ಚಿತ್ತಾತ್ಮ ನಿರಾಶೀರ ಪರಿಗ್ರಹ. 6ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಹೇಗೆ ಯೋಗಾಭ್ಯಾಸ ಮಾಡಬೇಕು, ಹೇಗೆ ಧ್ಯಾನ ಸ್ಥಿತಿಗೆ ಹೋಗಬೇಕು ಅನ್ನತಕ್ಕಂಥದ್ದರ ದೊಡ್ಡ ಪಟ್ಟಿಯನ್ನು ಕೊಡ್ತಾನೆ. ಶುಚೌ ದೇಶೇ ಪ್ರತಿಷ್ಠಾಪ್ಯ
ಸ್ಥಿರಮಾಸನಮಾತ್ಮನಃ. ನೀವು ಹೇಗಯ್ಯ ಇರಬೇಕು, ಹೇಗಿರಬೇಕು, ನೀನು ಹೇಗೆ ಕೂತ್ಕೋಬೇಕು, ಏನನ್ನು ಧ್ಯಾನ ಮಾಡಬೇಕು, ಇದನ್ನೆಲ್ಲ ಪಟ್ಟಿ ಕೊಡ್ತಾನೆ ಕೃಷ್ಣ 6ನೇ ಅಧ್ಯಾಯದಲ್ಲಿ. ಅದು ಅಂತರ್ಯೋಗ. ಅಂತರ್ಯೋಗ ಬಹಿರಂಗ ಅಲ್ಲ, ಬಹಿರ್ಯಾಗ ಅಲ್ಲ, ಅದು ಅಂತರ್ಯೋಗ. ಅಂತರ್ಯೋಗ ಅನ್ನತಕ್ಕಂಥದ್ದಕ್ಕೆ ಅವರು ಮಾತನಾಡ್ತಾ ಅಲ್ಲಿ ಒಂದು 2-3 ಸಾಲುಗಳನ್ನು ಬರೆದಿದ್ದಾರೆ. ಈಗಾಗಲೇ ಹೇಳಿದೆ, ಇದು ಅದ್ವೈತ ಸಂಪ್ರದಾಯಕ್ಕೆ ಅನುಗುಣವಾಗಿರತಕ್ಕಂಥ ಮಠ ಅಂತಂತ. ನಿತ್ಯಾನಿತ್ಯ ವಿವೇಕದ ಬಗ್ಗೆ ಮಾತಾಡಿದ್ದಾರೆ. ಆದೌ ನಿತ್ಯಾನಿತ್ಯ ವಿವೇಕ ಪರಿಗಣ್ಯತೆ ಇಹಾಮುತ್ರ ಫಲಭೋಗ ವಿರಾಗ ತದನಂತರಂ. 4 ಗುಣಗಳನ್ನು ಶ್ರೀ ಶ್ರೀ ಶಂಕರ ಭಗವತ್ಪಾದ ಹೇಳ್ತಾರೆ. ನಿಮಗೆ ಆನಂದ ಸಿಗಬೇಕಾಗಿದ್ದರೆ, ಆನಂದ ಸಿಗುವುದರ ಮೂಲ ಅಂತರ್ಯೋಗ. ಆ ಅಂತರ್ಯೋಗವನ್ನು ಅನುಭವಿಸಬೇಕಾದರೆ ಮೊಟ್ಟ ಮೊದಲನೇನಪ್ಪ ಅಂದರೆ ನಿತ್ಯಾನಿತ್ಯ ವಸ್ತು ವಿವೇಕ ಪರಿಗಣ್ಯತೆ. ಅದೇ ಅಂತರ್ಯೋಗ ಅಂತ ಅವರು ತಮ್ಮ ಸೂಚ್ಯ ವಿವರಣೆಯಲ್ಲಿ ಕೊಟ್ಟಿದ್ದಾರೆ. ಒಂದು 2-3 ಘಟನೆಗಳನ್ನು ಹೇಳ್ತೀನಿ ತಮಗೆ. ಹೇಗೆ ಭಗವದ್ಗೀತೆ ನನಗೆ ಸಹಾಯ ಮಾಡಿತು. ಬಹುಶಃ ನಾನು ಹೇಳದಿರತಕ್ಕಂಥ ಒಂದು 2-3-4-5 ಘಟನೆಗಳು, ಗಡಿಯಾರ ಎಷ್ಟು ಅವಕಾಶ ಕೊಡುತ್ತೋ ಅಷ್ಟು, ಸಾಮಾನ್ಯವಾಗಿ ಎಲ್ಲರ ಜೀವನದಲ್ಲಿಯೂ ಅದು ನಡೆಯುತ್ತೆ. ಒಂದು ದಿವಸ ನನ್ನ ಮಗ, ಈಗ ಅವನು ದೊಡ್ಡವನಾಗಿದ್ದಾನೆ, ಕೆಲಸಕ್ಕೆ ಹೋಗ್ತಾನೆ, ಅವನಿಗೆ 25-26 ವರ್ಷ ಆಗಿದೆ. ಆದರೆ ಅವನು 8ನೆಯ ವರ್ಷದಲ್ಲಿದ್ದಾಗ ಶಾಲೆಗೆ ಹೋಗಿ ಬಂದಾಗ, ಆಲೋಕರಾವ್ ಅಂತ ಅವನ ಹೆಸರು, ಶಾಲೆಗೆ ಹೋಗಿ ಬಂದಾಗ ನಾನು ಮನೆಗೆ ಬರುವ ಹೊತ್ತಿಗೆ ಊಟ ಮಾಡದೆ ಅಳುತ್ತಾ ಕೂತ್ಕೊಂಡ್ಬಿಟ್ಟಿದ್ದಾನೆ. ನನ್ನ ಹೆಂಡತಿ ಸಮಾಧಾನ ಮಾಡಿದ್ಲು, ಅವನಿಗೆ ಸಮಾಧಾನ ಆಗಲಿಲ್ಲ. ಅಳ್ತಾ ಇದ್ದಾನೆ. ನಾನು ಬಂದೆ. ನನ್ನ ಹೆಂಡತಿ ಹೇಳಿದ್ಲು, ಬಹುಶಃ ನಿಮ್ಮ ಪ್ರೀತಿಯ ಮಗನಿಗೆ ನಿಮ್ಮಿಂದ ಸಮಾಧಾನ ಆಗುತ್ತೆ ಅಂತ ಕಾಣುತ್ತೆ, ಅವನ ಹತ್ರ ಮಾತಾಡಿ. ನಾನು ಏನು ಪುಟ್ಟ ಅಂತ ಕೇಳಿದೆ. ಅಪ್ಪ, ಇವತ್ತು ನಮ್ಮ ಸ್ನೇಹಿತರು ಹೇಳಿದರು ನಾನು ಸತ್ತು ಹೋಗ್ತೀನಂತೆ, ಹೌದಾ ಅಂದ. ನನಗೂ ಪ್ರೌಢಶಾಲೆಯಲ್ಲಿದ್ದಾಗ ಮೊದಲನೇ ಬಾರಿ ಈ ಆಘಾತ ಆಗಿತ್ತು. ನಾನು ಸತ್ತು ಹೋಗ್ಬಿಡ್ತೀನಂತೆ, ಹೌದಾ? ಇಲ್ಲ ಅಂತ ಹೇಳಿದರೆ ಸುಳ್ಳಲ್ವೇನ್ರಿ? ಆದರೆ ಅವನಿನ್ನು ಹುಡುಗ. ಆದರೆ ನಾನು ಅಂದುಕೊಂಡೆ, ಇರಲಿ, ಇದು ಕಾಲವಲ್ಲದಿದ್ದರೂ ಸುಳ್ಳು ಹೇಳೋದು ಬೇಡ ಅಂತ ಹೌದಪ್ಪ ಅಂದೆ. ನಾನು ಇದ್ದಿದ್ದು ಒಳಗೆ ಶುರು ಮಾಡಿಬಿಟ್ಟ. ನಾನು ಹೋದೆ, ಮುಖ ತೊಳ್ಕೊಂಡೆ, ಬಟ್ಟೆ ಬದಲಾಯಿಸಿದೆ, ಬಂದೆ. ಅಷ್ಟೊಂದು ಸ್ವಲ್ಪ ಅಳು ಕಡಿಮೆ ಆಗಿತ್ತು. ಅವನು ತಿರ್ಗಾ ನನ್ನ ಹತ್ರಕ್ಕೆ ಬಂದ. ಅಪ್ಪ, ನನ್ನ ಸ್ನೇಹಿತ ಹೇಳಿದರು ನೀನು ಸತ್ತು ಹೋಗ್ತೀಯಂತೆ, ಹೌದಾ? ಹೌದು ಕಣಯ್ಯ ಅಂದೆ. ಇದ್ದಿದ್ದು ಒಳಗೆ ಶುರು ಮಾಡ್ದ. ಪಾಪ ಆ ವಯಸ್ಸಿನಲ್ಲಿ ಅಪ್ಪ ಅಂದರೆ ತುಂಬ ಪ್ರೀತಿ ಮತ್ತು ಆಧಾರ. 3 ಗಂಟೆ ಆಗಿಬಿಟ್ಟಿದೆ. ನನ್ನ ಹೆಂಡತಿಗೆ ನನ್ನ ಮೇಲೆ ಸಿಟ್ಟು, ಸಮಾಧಾನ ಮಾಡೋದು ಬಿಟ್ಟು ಇನ್ನೂ ಅಳಿಸ್ತಾ ಇದ್ದೀನಲ್ಲ ಅಂತಂತ. 3 ಗಂಟೆ ಬಂದ. ಅಪ್ಪ, ಅಮ್ಮನೂ ಸತ್ತೋಗ್ತಾಳೆ? ಹೌದಪ್ಪ, ನಿಮ್ಮ ಅಮ್ಮನೂ ಸತ್ತೋಗ್ತಾಳೆ. ಮತ್ತೆ ಅಳೋಕ್ಕೆ ಶುರು ಮಾಡ್ದೆ. ಆದರೆ ಈ ಬಾರಿ ಅವಳು ಸ್ವಲ್ಪ ಕಡಿಮೆ ಆಗಿತ್ತು, ಯಾಕಂದರೆ ಹಸಿವಾಗ್ತಾ ಇತ್ತು. 3:30ಗೆ ಬಂದ. ತುಂಬ ಸಪ್ಪೆ ಮುಖ, ಪಾಪ ಮಗು ಇನ್ನು, ಅವನು ಸಪ್ಪೆ ಮುಖ ಹಾಕ್ಕೊಂಡು, ಅಪ್ಪ ಹಸಿವಾಗ್ತಾ ಇದೆ ಎಂದೆ. ನಾನು ಹೇಳಿದೆ, ನೋಡಪ್ಪ, ಅದೊಂದೇ ಸತ್ಯ. ಈಗ ಆ ಸತ್ಯಕ್ಕೆ ಆಹಾರ ಕೊಡು, ನಾನು ಆಮೇಲೆ ಮಾತಾಡ್ತೀನಿ. ಊಟ ಮಾಡ್ದ. ಆಮೇಲೆ ಕೂತ್ಕೊಂಡು ನಾನು ಅವನ ಜೊತೆಗೆ ಭಗವದ್ಗೀತೆಯನ್ನು ಆಧರಿಸಿ ಮಾತಾಡಲಿಕ್ಕೆ ಶುರು ಮಾಡಿದೆ. ಆ ಹೊತ್ತು ಅವನಿಗೆ ಎಷ್ಟು ಅರ್ಥವಾಯಿತೋ ನನಗೆ ಗೊತ್ತಿಲ್ಲ. ಆದರೆ ಈಗ ಅದನ್ನು ಬಹಳ ಬಾರಿ ನೆನಪಿಸ್ಕೊಳ್ತಾನೆ ಅವನು, ಈ ವಯಸ್ಸಾದ ಮೇಲೆ. ನೋಡಯ್ಯ, ನೀನೆಲ್ಲಿದ್ದೆ? ನಾನೆಲ್ಲಿದ್ದೆ ನಂಗೆ ಗೊತ್ತಿಲ್ಲ.
ನಿಮ್ಮ ಅಮ್ಮನ ಹೊಟ್ಟೆಯಲ್ಲಿದ್ದೆ, ಹೌದೇನಪ್ಪ? ಹೌದು. ಅದಕ್ಕಿಂತ ಹಿಂದೆಲ್ಲಿದ್ದೆ ಗೊತ್ತಿಲ್ಲ, ಅಂತೂ ಇದ್ದ. ನಾನು ಈ ಕೋಣೆಗೆ ಬಂದು ಕುಳಿತುಕೊಂಡಿದ್ದೇನೆ ಈಗ, ಆದರೆ ಇಲ್ಲಿ ಬಂದು ಕುಳಿತುಕೊಳ್ಳುವ ಮುನ್ನ ಇನ್ನೆಲ್ಲೋ ಇರಲೇಬೇಕಲ್ಲ ನಾನು. ಈ ಮಠಕ್ಕೆ ಬಂದೆ, ಮಠಕ್ಕೆ ಬರೋಕ್ಕೆ ಮುನ್ನ ಇನ್ನೆಲ್ಲೋ ಇರಲೇಬೇಕಲ್ಲ. ಅಥವಾ ಇಲ್ಲಿಂದ ನಾನು ಹೊರಗಡೆಗೆ ಹೋಗ್ತೀನಿ, ನಮ್ಮೂರ ಕಡೆಗೆ ಹೋಗ್ತೀನಿ, ಇಲ್ಲಿ ಇದ್ದವನು ಈಗ ಇಲ್ಲ, ಆದರೆ ಮುಂದೆಲ್ಲೋ ಹೋಗಲೇಬೇಕಲ್ಲ, ಮುಂದೆಲ್ಲೋ ಇದ್ದೇ ಇರ್ತೀನಲ್ಲ. ನಾನು ಹೇಳಿದೆ, ಕೃಷ್ಣನಿಗೂ ಅರ್ಜುನನಿಗೂ ಒಂದು ಸಂಭಾಷಣೆ ಇದೆ ಭಗವದ್ಗೀತೆಯಲ್ಲಿ. ಈ ಯೋಗವನ್ನು ಯಾರು ಯಾರಿಗೆ ಹೇಳಿದರು ಅನ್ನುವ ಪ್ರಶ್ನೆ ಬಂದಾಗ ಕೃಷ್ಣ ಹೇಳ್ತಾನೆ, ನಾನು ಆ ಸೂರ್ಯಂಗೆ ಪಾಠ ಮಾಡಿದೆ ಯೋಗಾನ, ಆಮೇಲೆ ಇನ್ಯಾರ್ಯಾರಿಗೋ ಪಾಠ ಮಾಡಿದೆ, ಆ ಯೋಗ ಅನ್ನೋ ಸ್ವಲ್ಪ ಖಿಲವಾಯಿತು, ಈಗ ನಿನಗೆ ಹೇಳ್ಕೊಡ್ತಾ ಇದ್ದೀನಿ. ತಕ್ಷಣ ಅರ್ಜುನನಿಗೆ ಸಂದೇಹ. ಅರ್ಜುನ ಒಂಥರ ಪೆದ್ದಣ್ಣ, ಕೃಷ್ಣನ ಪಕ್ಕದಲ್ಲೇ ಇದ್ದು ನೂರಾರು ಸಂದೇಹಗಳವನಿಗೆ. ಇರಲಿ, ಒಳ್ಳೆ ಮಾತಾಡೋರು ನಮಗೋಸ್ಕರ ಪ್ರಶ್ನೆ ಕೇಳ್ದ ಅಂತಾರೆ, ಇಟ್ಕೊಳ್ಳೋಣ ಹಾಗೆ. ಆತ ಕೃಷ್ಣನನ್ನು ಪ್ರಶ್ನೆ ಕೇಳಿದೆ, ಬಹಳ ದೊಡ್ಡ ಉತ್ತರ ಕೃಷ್ಣಂದು. ಅರ್ಜುನನದು ವೈಜ್ಞಾನಿಕವಾದ ಪ್ರಶ್ನೆ. ಅಪರಂ ಭವತೋ ಜನ್ಮ ಪರಂ ಜನ್ಮ ವಿವಸ್ವತಃ ಕಥಮೇತದ್ವಿತೀಯಾಣಂ. ಅಪ್ಪ ಕೃಷ್ಣ, ಅಪರಂ ಭವತೋ ಜನ್ಮ, ಪರ ಅಂದರೆ ಆ ಕಡೆ ದೊಡ್ಡದು, ದೂರದಲ್ಲಿರೋದು, ಪರಲೋಕ ಅಂತೀವಲ್ಲ ಹಾಗೆ. ಅಪರಂ ಭವತೋ ಜನ್ಮ, ನಿನ್ನ ಜನ್ಮ. ಅಪರ ಅಂದರೆ ಪರವಲ್ಲ, ಇಲ್ಲಿ ಈಗ ನನ್ನ ಜೊತೆಗೆ ಒಂದು 30-35 ವರ್ಷ ಆಗಿದೆ ನಿಮಗೆ. ಪರಂ ಜನ್ಮ ವಿವಸ್ವತಃ, ಆ ವಿವಸ್ವತ ಅಂದರೆ ಆ ಸೂರ್ಯನ ಜನ್ಮ, ಸೂರ್ಯನ ಆಯುಷ್ಯ ಅನ್ನೋದು ಕೋಟಿ 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 ವರ್ಷಗಳು. ಕಥಮೇತದ್ವಿಜಾನೀಯಾಂ ತ್ವಮಾದವು ಪ್ರೋಕ್ತವಾನ್ನೀತಿ. ಅಲ್ಲಯ್ಯ, 35-38 ವರ್ಷದ ಕೃಷ್ಣ ನೀನು ಕೋಟ್ಯಂತರ ವರ್ಷಗಳ ಹಿಂದಿನ ಸೂರ್ಯನಿಗೆ ಪಾಠ ಮಾಡಿದೆ ಅಂತ ಹೇಳ್ದಲ್ಲ, ಕಥಮೇತದ್ವಿಜಾನೀಯ, ಅದು ಹೇಗಯ್ಯ ಸಾಧ್ಯ ಆಗುತ್ತೆ? 38 ವರ್ಷಗಳ ನೀನು ಕೋಟಿ ವರ್ಷಗಳ ಹಿಂದಿನ ಸೂರ್ಯನಿಗೆ ಪಾಠ ಹೇಗೆ ಮಾಡಲಿಕ್ಕಾಗತ್ತೆ? ಹೇಗೆ ಮಾಡಲಿಕ್ಕಾಗತ್ತೆ ನನ್ನ ಮಗ ಕೇಳ್ದ. ಅದೇ ಅರ್ಜುನನ ಪ್ರಶ್ನೆ, ಅದೇ ನಿನ್ನಳು. ಏನಪ್ಪ ಸಂಬಂಧವೇ ಇಲ್ಲ ಅಂದ. ಸ್ವಲ್ಪ ಸಮಾಧಾನವಾಗಿ ಅರ್ಥ ಮಾಡ್ಕೊ ನೀನು. ಅದಕ್ಕೆ ಕೃಷ್ಣ ಉತ್ತರ ಹೇಳ್ದ. ದಯವಿಟ್ಟು ಗಮನಿಸಿ, ಭಗವದ್ಗೀತೆಯಲ್ಲಿ ಬಹಳಷ್ಟು ಶ್ಲೋಕಗಳು ತುಂಬ ಮಾರ್ಗದರ್ಶಿಕೆಯಾಗಿ ನಮ್ಮ ಪ್ರಶ್ನೆಗಳಿಗೆ ಉತ್ತರವಿಲ್ಲದ್ದಾಗಿದೆ. ಈ ಉತ್ತರ ಹೇಳೋದಕ್ಕೆ ಹೋಗ್ತಾ ಇದ್ದೀನಲ್ಲ, ಇದು ಉತ್ತರ ಹೇಳ್ತಾ ಇದ್ದೀನಲ್ಲ, ನಾನು ಯಾರು ಹೇಳಲಿಕ್ಕೆ, ಕೃಷ್ಣ ಹೇಳಿದ ಉತ್ತರ ಅದು. ಇದು ಕೇವಲ ವೈದಿಕ ಧರ್ಮದಲ್ಲಿ ದಾಖಲಾಗಿರತಕ್ಕಂಥ ಪರಮಸತ್ಯ. ಇದು ಕಠೋಪನಿಷತ್ತಿನ ಸಾರಾಂಶ. ಇದು ಯಮಧರ್ಮರಾಯನ ಉಪದೇಶ. ಕೃಷ್ಣ ಹೇಳಿದ ಅರ್ಜುನನಿಗೆ, ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಅರ್ಜುನ. ಬಹೂನಿ ಮೇ ತವ, ನನಗೆ ಮತ್ತು ನಿನಗೆ. ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ. ಅರ್ಜುನ, ಹೇ ಅರ್ಜುನ, ನಿನಗೂ ಮತ್ತು ನನಗೂ ಅನೇಕಾನೇಕಾನೇಕಾನೇಕಾನೇಕಾನೇಕ ಕೋಟ್ಯಂತರ ಜನ್ಮಗಳು ಆಗಿವೆ. ತಾನಿ ಅಹಂ ವೇತ್ತಿ, ತಾನ್ಯಹಂ ವೇತ್ತಿ ಸರ್ವಾಣಿ ನ ತ್ವಂ ವೇತ್ತ ಪರಂತಪ. ನೋಡಯ್ಯ, ಅದೆಲ್ಲ ನನಗೆ ಗೊತ್ತಿದೆ, ನಿನಗೆ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅಂತ ನಾನು ಹೇಳ್ತೇನೆ. ನನ್ನ ಮಗ ಹೇಳ್ದ, ಅರ್ಜುನ ಚಿಕ್ಕೋನು ಅಂದ ಅವನ ಭಾಷೆಯಲ್ಲಿ. ಅಂದರೆ ಅರ್ಥ ಏನು ಅಂದರೆ, ಸ್ವಾಮಿ, ತಾನಿ ಅಹಂ ವೇತ್ತಿ, ನನಗೆ ಆ ಜನ್ಮಗಳೆಲ್ಲ ಗೊತ್ತಿದೆ. ತರ್ಕಬದ್ಧವಾಗಿ ನಾನು ಆಗಲೇ ಹೇಳಿದೆ ನಿಮಗೆ,
ಈ ಶರೀರದೊಳಕ್ಕೆ ಜೀವವೊಂದು ಬಂದಿದೆ ಅಥವಾ ಈ ಶರೀರದಿಂದ ಜೀವವೊಂದು ಹೋಗಿದೆ. ಈ ಬರುವುದು ಹಾಗೂ ಹೋಗುವುದು, ಈ ಬರುವುದು ಹಾಗೂ ಹೋಗುವುದು ಅಂತ ಇದ್ದ ಮೇಲೆ ಎಲ್ಲಿಂದಲೋ ಎಲ್ಲಿಗೋ, ಎಲ್ಲಿಂದಲೋ ಅಂದರೆ ಮತ್ತೆ ಯಾವುದೋ ಒಂದು ಬೇರೆ ಕಾಲಘಟ್ಟ, ಯಾವುದೋ ಒಂದು ಬೇರೆ ಶರೀರ, ಯಾವುದೋ ಒಂದು ಬೇರೆ ಕಾಲ, ಯಾವುದೋ ಒಂದು ಬೇರೆ ದೇಶ. ಎಲ್ಲಿಗೋ ಅಂದರೆ ಅಲ್ಲಿಂದ ಬಂದ ಈ ಜೀವ ಇನ್ನೆಲ್ಲಿಗೋ ಹೋಗ್ತಾ ಇದೆ, ಇನ್ನೆಲ್ಲಿಗೋ ಹೋಗ್ತಾ ಇದೆ. ಅಂದರೆ ಅರ್ಥ ಇದು ತಾತ್ಕಾಲಿಕವಲ್ಲ. ವಿವೇಕಾನಂದರು ಯಾವಾಗಲೂ ಭಾರತೀಯರ ಹಿನ್ನೆಲೆಯನ್ನು ಕುರಿತು ಮಾತಾಡುವಾಗ ಅಮೃತಸ್ಯ ಪುತ್ರಾಹ ಅಂತ ಹೇಳ್ತಾ ಇದ್ದರು. ಅಳಬೇಡ್ರಿ, ನಿಮಗೆ ಸಾವೇ ಇಲ್ಲ. ಎಲ್ಲಿ ಸಾಯ್ತೀರಿ ನೀವು? ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿ. ಎಷ್ಟು ಅದ್ಭುತವಾದಂಥ ಪದಪ್ರಯೋಗ ಮಾಡಿದ ಕೃಷ್ಣ. ಎಂಥ ಕ್ರಾಂತಿಕಾರಕವಾದ ಪದವನ್ನು ಹೇಳಿದ ಆತ. ಮರಣ ಅನ್ನೋದು ಸುಳ್ಳು, ಸಾವು ಅನ್ನೋದು ಸುಳ್ಳು. ಅದನ್ನೇನದು ಅಸ್ತಿತ್ವದಲ್ಲಿ ಹೇಳಿದ ಆತ. ದೇಹಾಂತರ ಪ್ರಾಪ್ತಿ, ಪ್ರಾಪ್ತಿ ಸಿಗ್ತಾ ಇದೆ, ಸಿಗುತ್ತೆ. ಅರ್ಜುನಿಗೆ ಕೃಷ್ಣ ಹೇಳಿದ, ನೋಡಯ್ಯ, ತಾನ್ಯಹಂ ವೇತ್ತಿ ಸರ್ವಾಣಿ, ನನಗೆ ಅದೆಲ್ಲ ಗೊತ್ತಿದೆ, ನಿನಗೆ ಗೊತ್ತಿಲ್ಲ. ಗೊತ್ತಾಗಬೇಕಾದ್ರೆ ಏನು ಮಾಡಬೇಕು? ನಿಮಗೆ ಒಂದು ದಿವ್ಯ ದೃಷ್ಟಿ ಬೇಕು. ಆ ದಿವ್ಯ ದೃಷ್ಟಿ ಸಿಗೋಕೆ ಏನು ಮಾಡಬೇಕು? ತಪಸ್ಸು ಮಾಡಬೇಕು. ಎರಡನೇ ಮಾರ್ಗವೇ ಇಲ್ಲ. ಈಗ ನಮಗೆ ಗೊತ್ತಿಲ್ಲದ್ದನ್ನು ಇಲ್ಲ ಅನ್ನೋದು ಬಹಳ ಸುಲಭ. ಈ ಉದಾಹರಣೆಗೆ ಸಾಮಾನ್ಯವಾಗಿ ಈ ಪ್ರಶ್ನೆ ಕೇಳ್ತೀನಿ ನಾನು. ಇಷ್ಟು ಜನ ಕೂತ್ಕೊಂಡಿದ್ದೀರಿ, ಪ್ರಾಮಾಣಿಕವಾಗಿ ಕೈ ಎತ್ತಿ. ಎಷ್ಟು ಜನ ಹಿಮಾಲಯವನ್ನು ನೋಡಿಲ್ಲ? ದೊಡ್ಡ ಪ್ರಶ್ನೆ ಅಲ್ರಿ. ನಾನಿತ್ತಲ್ಲ, ನಾನು ನೋಡಿದ್ದೀನಿ. ಇಳಿಸಿ. ನಿಮ್ಮಲ್ಲಿ ಸುಮಾರು 100ಕ್ಕೆ 80 ಮಂದಿ ಹಿಮಾಲಯವನ್ನು ನೋಡಿಲ್ಲ ಅಲ್ವೇನ್ರಿ? ಪ್ರಶ್ನೆ ಈಗ, ಹಿಮಾಲಯವನ್ನು ನೀವು ನೋಡಿಲ್ಲ ಅಂತ ಇದ್ದಾಗೇನೆ ಹಿಮಾಲಯವೇ ಇಲ್ಲವೋ? ನಾನು ನೋಡಿಲ್ಲಪ್ಪ, ಹಿಮಾಲಯ ಇಲ್ಲ ಅಂತ ಯಾಕೆ ಹೇಳಬೇಕು? ಅಲ್ವಾ? ಹೌದಲ್ಲೇನ್ರಿ? ಹಾಗಾದ್ರೆ ನೀವು ನೋಡ್ಬೇಕೇನು ಮಾಡಬೇಕು? ಭಾಳ ಸುಲಭ. ನೋಡಿರುವವರನ್ನು ಕೇಳಬೇಕು ಹೇಗೆ ಹೋಗೋದು ಅಂತ. ಕಾಳಿ ಮಾತೆ ನೋಡಬೇಕಪ್ಪ ವಿವೇಕಾನಂದರಿಗೆ, ರಾಮಕೃಷ್ಣ ಪರಮಹಂಸರನ್ನು ಕೇಳಬೇಕು. ಆದರೆ ರಾಮಕೃಷ್ಣ ಪರಮಹಂಸರು ಅಂಥವ್ರು ಸಿಗಬೇಕು. ಇರ್ತಕ್ಕಂಥ ದೊಡ್ಡ ಪ್ರಶ್ನೆ ಅದೇನೆ. ನಿಮಗೆ ಸಿಗ್ತಾರೆ. ನಿಮ್ಮಲ್ಲಿ ತೀವ್ರತೆ ಇದ್ದರೆ, ಹನುಮಂತನ ನಿಷ್ಠೆ ಇದ್ದರೆ ರಾಮರು ಹುಡ್ಕೊಂಡು ಬಂದುಬಿಡ್ತಾರೆ ನಿಮ್ಮ ಹತ್ರಕ್ಕೆ. ಸಿಗ್ತಾರೆ ನಿಮಗೆ. ಸಿಕ್ಕಾಗ ಅವರೇನೋ ಹೇಳ್ತಾರೆ, ಹೀಗೆ ಮಾಡು, ಹಾಗೆ ಮಾಡು, ಹಾಗೆ ಮಾಡು, ಹೀಗೆ ಮಾಡು ಅಂತ. ಹಾಗೆ ಮಾಡ್ಬೇಕು ನೀವು. ಹಾಗೆ ಮಾಡಿದ್ರೆ ಹಿಮಾಲಯನೂ ಕಾಣುತ್ತೆ, ಹಿಂದಿನ ಜನ್ಮನೂ ಕಾಣುತ್ತೆ, ಅದು ಹಿಂದಿನ ಜನ್ಮನೂ ಕಾಣುತ್ತೆ, ಮುಂದಿನ ಜನ್ಮಗಳು ಕಾಣುತ್ತೆ. ಇಷ್ಟೆಲ್ಲ ವಿವರಣೆಯನ್ನು ಬಹುಶಃ ಇನ್ನೂ ಹೆಚ್ಚು ಸರಳ ಭಾಷೆಯಲ್ಲಿ ನನ್ನ ಮಗನಿಗೆ ಅರ್ಥವಾಗುವಂತೆ ಹೇಳಿದೆ. ಕೊನೆಗೆ ಆ ವಯಸ್ಸಿನಲ್ಲೂ ಅವನೇನು ಹೇಳಿದ ಅಂದರೆ, ಹಾಗಾದ್ರೆ ನಾನು ಸಾಯೋದೇ ಇಲ್ವಾ ಅಂದ ಅವನು. ನಾನು ಸಾಯಲ್ಲ, ನೀನು ಸಾಯಲ್ಲ, ನಿಮ್ಮ ಅಮ್ಮನೂ ಸಾಯಲ್ಲ ಅಂತ. ಮತ್ತು ಯಾಕೆ ಕಳಿಸ್ದೆ ನನ್ನ ಇಷ್ಟೊತ್ತು ಅಂದ ಅವನು. ಯಾಕೆ ಕಳಿಸ್ದೆ ಅಂದರೆ, ಸಾಯುವುದು ಒಂದು ಭಾಗ ಇದೆ. ಅದನ್ನು ಇನ್ನೊಂದು ಸಲ ಹೇಳ್ತೀನಿ. ಸಾಯೋದೇ ಇಲ್ಲ ಅಂತ ನಿಂಗೆ ಅರ್ಥ ಆಯ್ತಲ್ಲ ಆತ್ಮೀಯರೇ. ಈ ಸಾವು ಅನ್ನತಕ್ಕಂಥದ್ದು ಪ್ರತಿಯೊಬ್ಬ ಮನುಷ್ಯನನ್ನು ಹಿಂಡಿ ಹಿಪ್ಪೆ ಮಾಡಿಬಿಡುತ್ತೆ. ಅದರಲ್ಲೂ ವಯಸ್ಸಾಗ್ತಾ ಆಗ್ತಾ 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 ಸಾವು ಬಂತು. ಏನೀಗ ಬಂದರೆ ನಂಗೆ ಗೊತ್ತಿಲ್ಲ. ಯಾಕೆ ಅಂದರೆ, ಯಾವನೇ ವ್ಯಕ್ತಿ ಸತ್ತರೂ ಸಾಯುವ ಮುಂದಿನ ಕ್ಷಣ ಗೊತ್ತಿರಲ್ಲ ಅವನು ಸಾಯ್ತೀನಿ ಅಂತಂತ. ಸತ್ತ ಮೇಲೆ ಇರೋದು ಗೊತ್ತೇ ಇಲ್ಲ. ನಾನು ಮೊನ್ನೆ ಮಾತಾಡ್ತಾ ಹೇಳ್ತಾ ಇದ್ದೆ ನಮ್ಮ ಮಂಗಳೂರಿನ ಸಭೆಯಲ್ಲಿ. ನಾವು ಮಂಗಳೂರಿನಿಂದ ಹೊರಟಾಗ ಬೆಂಗಳೂರಿಗೆ ಹೋಗಬೇಕಾಗಿದೆ. ಮಂಗಳೂರಿನಲ್ಲಿ ನಾನು ವಾಹನ ಹತ್ಕೊಂಡು ಬೆಂಗಳೂರು ಕಡೆಗೆ ಹೋಗ್ತೀನಿ. ಮಂಗಳೂರಿಂದ ಹೊರಟಾಗ ಏನಂತೀನಿ? ಮಂಗಳೂರು ಬಿಟ್ಟೆ ಅಂತೀನಿ. ಮಂಗಳೂರು ಆದಮೇಲೆ ಯಾವ್ದು ಸಿಗುತ್ತೆ? ಅದು ಯಾವುದೋ ಒಂದು ಸಿಗುತ್ತೆ. ಆ ಊರು ಬಂತು ಅಂತೀವಿ. ಮುಂದಕ್ಕೆ ಹೋಗ್ತೀವಿ, ಇನ್ನೊಂದು ಊರು ಬರುತ್ತೆ, ಆ ಊರು ಬಂತು ಅಂತೀವಿ. ಇನ್ನೊಂದು ಊರು ಹೋಗುತ್ತೆ, ಆ ಊರು ಬಂತು ಅಂತೀವಿ. ಬೆಂಗಳೂರು ಬಂತು.
ಅಯ್ಯೋ ಪೆದ್ದ ಇಲ್ಲಿ ಎಷ್ಟು ಸುಳ್ಳು ಹೇಳ್ತಾ ಇದೆ, ಬೆಂಗಳೂರು ಬರಲಿಲ್ಲ, ಅದು ಇದು ಕಡೆಗಿದೆ. ಮಂಗಳೂರು ಹೋಗಲಿಲ್ಲ, ಮಂಗಳೂರು ಇದು ಕಡೆಗೆ ಇದೆ. ಬಂದೂರು ಯಾವ ಊರು ಬರಲಿಲ್ಲ, ಇರೋದೆಲ್ಲ ಅಲ್ಲಲ್ಲೇ ಇವೆ. ನಾನು ಹೋಗ್ತಾ ಇದ್ದೀನಿ ಅಷ್ಟೇ. ಮೃತ್ಯು ಅನ್ನತಕ್ಕಂಥದ್ದು ಆ ಕೊನೇ ಘಟ್ಟಾಪ. ನಾನು ಮೃತ್ಯುಶಯ್ಯೆಯಲ್ಲಿ ಮಲಗೇನು ಹೇಳ್ತಾ ಇರ್ತೀನಿ ಗೊತ್ತಾ? ನನ್ನ ಹೆಂಡತಿ ಗತಿ ಏನು, ನನ್ನ ಮಕ್ಕಳ ಗತಿ ಏನು, ನಿನ್ನ ಗತಿ ಏನು, ನನ್ನ ಗತಿ ಏನು ಅನ್ನೋದೊಂದನ್ನು ಬಿಟ್ಟು ಮಿಕ್ಕಿದ್ದೆಲ್ಲ ಯೋಚನೆ ಮಾಡ್ತಾ ಇರ್ತೀನಿ. ನನ್ನ ಗತಿ ಏನು ಅನ್ನತಕ್ಕಂಥದ್ದು ಯೋಚನೆ ಮಾಡಬೇಕಾಗಿದ್ದರೆ ಭಗವದ್ಗೀತೆಯನ್ನು ಅಧ್ಯಯನ ಮಾಡಬೇಕು. ಒಂದು ಘಟನೆ. ಇನ್ನೊಂದು ಘಟನೆ, ನಾನು ಯಾವುದಾದ್ರು ಸಭೆಗಳಿಗೆ ಹೋದರೆ ಅಥವಾ ದೂರದರ್ಶನಕ್ಕೆ ಹೋದರೆ ಅವರು ವಾಹನ ಕಳಿಸ್ತಾರೆ. ಒಂದು ದಿವಸ ನಮ್ಮ ಮನೆಯಿಂದ ವಾಹನ ಹತ್ಕೊಂಡು ಹೋಗ್ತಾ ಇದ್ದೇನೆ. ಅಲ್ಲಿ ಮುಂದೆ ಕುಳಿತಿರತಕ್ಕಂಥ ಒಬ್ಬ ಚಾಲಕ ನನ್ನ ಕಡೆಗೆ ತಿರುಗಿ, ನಾನು 100 ಸಲ ಹೇಳ್ತೀನಿ ನಾನು ಜ್ಯೋತಿಷಿ ಅಲ್ಲ ಅಂತೀನಿ, ನನ್ನ ಗಡ್ಡ ನೋಡಿ ಎಲ್ಲರೂ ಜ್ಯೋತಿಷಿ ಅಂದ್ಕೊಂಡ್ಬಿಡ್ತಾರೆ ನನಗೆ. ಆತ ನನ್ನನ್ನು ಕೇಳಿದ, ಸ್ವಾಮಿ ನಿಮ್ಮನ್ನೊಂದು ಪ್ರಶ್ನೆ ಕೇಳಬೇಕು. ನಾನು ಆವಾಗವಾಗ ನೋಡಿರ್ತೀನಿ ಯಾರ್ದೋ ಪ್ರಶ್ನೆಗೆ ಉತ್ತರ ಹೇಳ್ತಾ ಇರ್ತೀರಿ, ನಂದೊಂದು ಪ್ರಶ್ನೆಗೆ ಉತ್ತರ ಹೇಳಿ ನೀವು. ಏನಪ್ಪ ನಿನ್ನ ಪ್ರಶ್ನೆ? ಸ್ವಾಮಿ ಎಷ್ಟು ಕಷ್ಟ ಬಂದಿದೆ ನನಗೆ ಅಂದರೆ ಎಲ್ಲರೂ ಹೇಳ್ತಾರೆ ಮಾತನ್ನು. ಕಷ್ಟ ಇಲ್ಲ ಅನ್ನೋರು ಯಾರೂ ಹೇಳೋದೇ ಇಲ್ಲ, ಎಲ್ಲರೂ ಕಷ್ಟದ ಬಗ್ಗೆನೇ ಮಾತಾಡ್ತಾರೆ. ನೀವು ಜ್ಯೋತಿಷಿಯ ಹತ್ತಿರಕ್ಕೆ ಹೋಗಿ ಎಲೆ ಅಡಿಕೆ ಇಟ್ಟು ತೆಂಗಿನಕಾಯೋ ದುಡ್ಡು ಇಟ್ಟರೆ ನಮ್ಮ ಪ್ರಾಣಿಗೋರು ಚೆನ್ನಾಗಿ ಗೊತ್ತಿದೆ ನಿಮಗೆ ಕಷ್ಟ ಬಂದಿದೆ ಅಂತ. ನೀವು ಹೇಳಬೇಕಾಗೇ ಇಲ್ಲ, ಹೋದ್ರಿ ಅಂದರೆ ಗೊತ್ತು ಅವ್ರಿಗೆ ನಿಮ್ಗೆ ಕಷ್ಟ ಅಂತಂತ. ನಂಗೆ ಗೊತ್ತಾಗೋಯ್ತು ಪಾಪ ಪೆದ್ದಣ್ಣಗೆ ಕಷ್ಟ ಬಂದಿದೆ ಅಂತಂತ. ಗುರುಗಳೇ ಭಾಳ ಕಷ್ಟ ಬಂದ್ಬಿಟ್ಟಿದೆ, ಏನು ಮಾಡೋದು, ಏನು ಹೇಳಲಿ ಈತನಿಗೆ? ಅಲ್ಲ ನೀವೇನಾದರೂ ಸ್ವಲ್ಪ ಪರಿಹಾರ ಹೇಳಬೇಕಲ್ಲ ನನಗೆ. ಒಂದು 2-3 ನಿಮಿಷ ಸುಮ್ಮನೆ ಕೂತ್ಕೊಂಡಿದ್ದೆ. ಗುರುಗಳೇ ಏನಾದರೂ ಹೇಳಿ, ನನಗೆ ಭಾಳ ಕಷ್ಟದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ನಾನು ಆತನಿಗೆ ಕೇಳಿದೆ, ನಾಟಕ ಮುಂದಿನ ಒಂದು 2-3 ನಿಮಿಷ ಮಾಡಿದ್ದು ಬರೀ ನಾಟಕ. ನಾನು ಏನಪ್ಪ ದೊರೆ, ನಿಂಗೆ 5 ವರ್ಷದ ಹಿಂದೆ ಒಂದು ಕಷ್ಟ ಬಂದಿತ್ತಲ್ಲಯ್ಯ, ನನಗೇನು ಗೊತ್ತು? ನಂಗೆ ಖಂಡಿತ ಗೊತ್ತು, ಹೌದು ಅಂತ ಹೇಳ್ತಾನೆ ಅಂತಂತೆ. ಯಾಕೆಂದರೆ ಎಲ್ಲರೂ ಕಷ್ಟ ಕಷ್ಟ ಅಂತಲೇ ಹೇಳೋದು. 5 ವರ್ಷದ ಹಿಂದೆ ಒಂದು ಕಷ್ಟ ಬಂದಿತ್ತಲ್ಲಯ್ಯ ನನಗೆ. ಹೌದು ಸ್ವಾಮಿ ಎಂದಾತ. ಏನಾಯ್ತಪ್ಪ ಅದು? ಅಯ್ಯೋ ಭಾಳ ಕಷ್ಟ ಕೊಡುತ್ತೆ ಸ್ವಾಮಿ. ಆಮೇಲೆ ಅಯ್ಯೋ ಹೋಯ್ತು. ನನಗೆ ಗೊತ್ತಿದ್ದ ಹಾಗೆ 3 ವರ್ಷದ ಹಿಂದೆ ಒಂದು ಕಷ್ಟ ಬಂತಲ್ಲ ನಿನಗೆ. ಏನು ಸ್ವಾಮಿ ಎಷ್ಟು ಭವಿಷ್ಯ ಗೊತ್ತಿದೆ ನಿಮಗೆ? ಕೂತ ಕಡೆ ಎಲ್ಲ ಸುಳ್ಳು ಮಾಡ್ತಿರೋದು, ಕೂತ ಕಡೆ ಗೊತ್ತಾಗಿ ಹೋಗ್ತಾ ಇದೆಯಲ್ಲ ನಿಮಗೆ. ಒಬ್ಬೊಬ್ಬೊಬ್ಬೊಬ್ಬ ಆವಾಗೊಂದು ಕಷ್ಟ ಬಂತು ಸ್ವಾಮಿ. ಸರಿಯಪ್ಪ, ಎಷ್ಟು ದಿವಸ ಕಷ್ಟ ಕೊಡ್ತು? ಅದೊಂದು 5-6 ತಿಂಗಳು ಒದ್ದಾಡಿಸ್ಬಿಡ್ತು ಸ್ವಾಮಿ. ಆಮೇಲೆ ಏನಾಯ್ತೆ? ಅಯ್ಯೋ ಹೋಯ್ತು. ಆತನ ಕೇಳಿದೆ, ನೋಡಪ್ಪ 5 ವರ್ಷದ ಹಿಂದೆ ಒಂದು ಕಷ್ಟ ಬಂತು, ಹೋಯ್ತು. 3 ವರ್ಷದ ಹಿಂದೆ ಒಂದು ಕಷ್ಟ ಬಂತು, ಹೋಯ್ತು. ಈಗೊಂದು ಕಷ್ಟ ಬಂದಿದೆ ನಿಂಗೆ, ಹೋಗುತ್ತೆ ಸ್ವಾಮಿ ಅಂದ್ಬಿಟ್ಟ ಅವನು. ಉತ್ತರ ನಾನು ಕೊಡಲಿಲ್ಲ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮ ಆಪಾಯಿನೋ ಅನಿತ್ಯ. ಸ್ವಾಮಿ, ನಮ್ಮ ಬೆಂಗಳೂರಿನ ಹತ್ತಿರ ಹೊಳೆನರಸೀಪುರ ಅಂತ ಒಂದಿದೆ. ಅಲ್ಲಿ ಬಹಳ ದೊಡ್ಡ ಸ್ವಾಮಿಗಳೊಬ್ಬರು ಇದ್ದರು. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಅಂತ. ಅದ್ವೈತ ಸಿದ್ಧಾಂತದ ಬಗ್ಗೆ ಸುಮಾರು 200 ಪುಸ್ತಕಗಳನ್ನು ಬರೆದಿದ್ದಾರೆ ಅವರು. ಅವರು ವಿದ್ಯಾರ್ಥಿಯಾಗಿದ್ದಾಗ ಭೌತಶಾಸ್ತ್ರದ ತರಗತಿ ನಡೀತಾ ಇತ್ತು. ಅವರಿಗೆ ಭಗವದ್ಗೀತೆಯ ಪರಿಚಯ ಆಗಿದ್ದು ಹೇಗೆ ಅಂತ ಅವ್ರು ಹೇಳ್ತಾರೆ.
ಭೌತಶಾಸ್ತ್ರದ ತರಗತಿ ನಡೀತಾ ಇದ್ದಾಗ ಆ ಉಪಾಧ್ಯಾಯರು ಇವರ ಕೈಗೆ ಒಂದು ಕಬ್ಬಿಣದ ತಂತಿಯನ್ನು ಕೊಟ್ಟರು. ಅಲ್ಲಿ ದೂರದಲ್ಲಿ ಒಂದು ದೀಪವನ್ನು ಇಟ್ಟಿದ್ದರು. ಈ ಕಬ್ಬಿಣದ ತಂತಿಯನ್ನು ಆ ದೀಪಕ್ಕೆ ತಗಲಿಸಿ ಅಂತ ಹೇಳಿದರು. ದೀಪಕ್ಕೆ ಕಬ್ಬಿಣದ ತಂತಿ ತಗಲಿಸಿದರು. ಕೊಂಚ ಹೊತ್ತಾದ ಮೇಲೆ ಇವ್ರ ಕೈ ಬಿಸಿ ಆಗೋದಕ್ಕೆ ಶುರುವಾಯಿತು. ಯಾಕಯ್ಯ ಬಿಸಿ ಆಗ್ತಾ ಇದೆ ಅಂದರೆ ಆ ಬಿಸುಪು ತಂತಿಯ ಮೂಲಕ ಹರಿದವರಿಗೆ ಬಿಸಿಯಾಗಿದೆ. ಬಿಸಿ ಆಗ್ತಾ ಇದೆ ಅಂದರು. ತೆಗಿ ಪಕ್ಕಕ್ಕೆ ಅಂದರು. ಪಕ್ಕಕ್ಕೆ ತೆಗೆದರು. ಕೊಂಚ ಹೊತ್ತಿಗೆ ತಂಪಾಯಿತು. ಆ ಭೌತಶಾಸ್ತ್ರದ ಪ್ರಾಧ್ಯಾಪಕರು ಹೇಳ್ತಾ ಇದ್ದರು, ನೋಡ್ರಿ, ಬಿಸಿ ಅನ್ನೋದು ಬರುತ್ತೆ, ಬಿಸಿ ಅನ್ನೋದು ಹೋಗುತ್ತೆ, ಕೇವಲ ಸಂವಹನ ದೋಷ ಅಷ್ಟೇ ಇದು ಅಂತ ಹೇಳ್ತಾ ಇದ್ರು ವೈಜ್ಞಾನಿಕವಾಗಿ. ಅವರು ಮನೆಗೆ ಬಂದರೆ ಅವ್ರಿಗೆ ಹೆಸರು ಗೊತ್ತಿಲ್ಲದೆ ಇರೋದು ಒಂದು ಪುಸ್ತಕ, ಅದರೊಳಗೆ ಇದಿದೆ, ಶೀತೋಷ್ಣ ಸುಖ ದುಃಖದಾಹ. ನಮ್ಮ ದೇಹಕ್ಕೆ ಹೊರಗಡೆಯಿಂದ ಶೀತ ಬರುತ್ತೆ ಚಳಿಗಾಲದಲ್ಲಿ, ಸೆಕೆಗಾಲದಲ್ಲಿ ಉಷ್ಣ ಬರುತ್ತೆ. ವಾಸ್ತವವಾಗಿ ಅದು ತಾತ್ಕಾಲಿಕವಾಗಿ ಬಂದು ಹೋಗುತ್ತವೆ. ಆಗಮ ಆಪಾಯಿನೋ ಅನಿತ್ಯ. ಆದ್ದರಿಂದ ನೀನೇನೇ ಮಾಡಬೇಕು, ಅದನ್ನು ತಿತಿಕ್ಷೆಯಿಂದ ಸಹಿಸಿಕೊಳ್ಳಬೇಕು. ನಾವೆಲ್ಲರೂ ಮಾಡೋದು ಅಷ್ಟೇನೆ. ನಮಗೆ ಕಷ್ಟಗಳು ಬರಬೇಕು. ಯಾಕೆ ಬರುತ್ತೆ? ಅದೊಂದು ದೊಡ್ಡ ಸಿದ್ಧಾಂತ. ಯಾಕೆ ಕಷ್ಟ ಬರುತ್ತೆ, ಯಾಕೆ ಸುಖ ಬರುತ್ತೆ, ಪೂರ್ವಜನ್ಮಕ್ಕೆ ಸಂಬಂಧಪಟ್ಟಿರತಕ್ಕಂಥ ಫಲಗಳು ಇತ್ಯಾದಿ ಎಲ್ಲ ಅದಿರಲಿ, ಅದೀಗ ನಾನು ಮಾತಾಡೋದಕ್ಕೆ ಹೋಗೋದಿಲ್ಲ. ಅಂತೂ ಇದು ಏನು ಹೇಳ್ತಾ ಇದೆ ಈ ಸಿದ್ಧಾಂತ? ಭಗವದ್ಗೀತೆ ಈ ಮಾತು ನನಗೆ ಏನು ಭರವಸೆಯನ್ನು ಕೊಡ್ತಾ ಇದೆ ಅಂದರೆ, ಜೀವನದಲ್ಲಿ ಕಷ್ಟಗಳು ಬರುತ್ತವೆ, ಬಂದ ಕಷ್ಟಗಳು ಹೋಗುತ್ತವೆ, ನೀವು ಅದಕ್ಕೆ ತಲೆ ಕೆಡಿಸಿಕೊಳ್ಳಬಾರದು. ಬರಲಿ ಬಿಡ್ರಿ. ದೈವ ದ್ವೇಷ ಇದೆ. ನನಗೆ ಗೊತ್ತಿಲ್ಲ ಮಂಗಳೂರಿನ ಪರಿಸ್ಥಿತಿ ಹೇಗೆ ಅಂತ, ಅಥವಾ ಈಗ್ಗೆ 1400 1500 ವರ್ಷಗಳ ಹಿಂದೆ ಇದ್ದಂತಹ ದೈವ ದ್ವೇಷದ ತೀವ್ರತೆ ಈ ಹೊತ್ತು ಇಲ್ಲ ನಮ್ಮಲ್ಲಿ. ಅದಕ್ಕೆ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಬ್ರಹ್ಮಸೂತ್ರಗಳ ತತ್ವ ಸಮನ್ವಯಾತ್ ಅನ್ನತಕ್ಕಂಥದ್ದಕ್ಕೆ ಅಷ್ಟು ವಿಶದವಾದಂಥ ವಿವರಣೆಯನ್ನು ಕೊಟ್ಟಿತ್ತು. ಅದು ವೇದಾಂತದ ದೃಷ್ಟಿ. ಆದರೆ ನೀವು ಗಮನಿಸಿ, ನಮ್ಮಲ್ಲಿ ಏನಾಗ್ತಾ ಇದೆ ಅಂದರೆ, ಶಿವಭಕ್ತರಿದ್ದಾರೆ, ಭಾಳ ಒಳ್ಳೆಯದು, ಈಶ್ವರ ಬಹಳ ದೊಡ್ಡವನು, ಏನು ಸಮಸ್ಯೆ ಇಲ್ಲ, ಈಶ್ವರನೇ ಶ್ರೇಷ್ಠ, ಸಮಸ್ಯೆ ಇಲ್ಲ. ಆದರೆ ಆ ವಿಷ್ಣು ಇದಾನಲ್ಲ, ಅವನು ಪುಟ್ಟವನು. ಯಾಕಪ್ಪ? ಈಶ್ವರ ಪ್ರೀತಿ ಇದ್ದವರಿಗೆ ವಿಷ್ಣು ದ್ವೇಷ ಯಾಕೆ? ಇದೆಯೇ? ಈಗಲೂ ಇದೆ. ಅಥವಾ ವಿಷ್ಣು ಭಕ್ತರು, ವಿಷ್ಣು ಸರ್ವಶ್ರೇಷ್ಠ, ಭಾಳ ಒಳ್ಳೆಯ, ಸಮಸ್ಯೆ ಇಲ್ಲ ನಮಗೆ. ವಿಷ್ಣು ಅನ್ನತಕ್ಕಂಥವನೇ ಪರಿಪಾಲಕ, ಸಮಸ್ಯೆ ಇಲ್ಲ ನಮಗೆ. ಆದರೆ ಶಿವ ಇದಾನಲ್ಲ, ಆ ಶಿವ ವಿಷ್ಣುವಿನ ಸೇವಕ. ಯಾಕಪ್ಪ? ಅಂದರೆ ನಾನು ವಿಷ್ಣುವನ್ನು ಪ್ರೀತಿ ಮಾಡುತ್ತಿದ್ದೇನೆ ಅನ್ನುವುದರ ಮೂಲಕ ಈಶ್ವರನನ್ನು ದ್ವೇಷ ಮಾಡ್ತಾ ಇದ್ದೀನಿ ಅಂತ ಯಾಕ್ರೆ ಹೇಳಬೇಕು? ನಾವು ಹೇಳ್ತೀವಲ್ಲ, ಗಣಪತಿ ಶ್ರೇಷ್ಠ, ಮಹಾರಾಷ್ಟ್ರದಲ್ಲಿ ಗಣಾಪತ್ಯ ಮತ ಜಾಸ್ತಿ, ಉಳಿದಿದ್ದೆಲ್ಲ ಚಿಕ್ಕವೇ. ಸೌರಾಷ್ಟ್ರದಲ್ಲಿ ಸೂರ್ಯ ಮಹಾಶ್ರೇಷ್ಠವಾದದ್ದು. ನಮ್ಮಲ್ಲಿ ಷಾಣ್ಮತಗಳು ಅಂತ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಸ್ಥಾಪನೆ ಮಾಡಿದ್ದು ಅದಕ್ಕೆ, ಪಂಚಾಯತನ ವ್ಯವಸ್ಥೆಯನ್ನು ಸ್ಥಾಪನೆ ಮಾಡಿದ್ದು ಅದಕ್ಕೇನೆ. ಅದೆಲ್ಲ ಬಹಳ ದೊಡ್ಡ ದೊಡ್ಡ ವಿಷಯಗಳು. ಕಾಲವೋ ಮಹಾಕಿಷ್ಕಿಂಧೆ. ಇರಲಿ, ಈಶ್ವರ ದ್ವೇಷ, ವಿಷ್ಣು ದ್ವೇಷ ಇವುಗಳಿಗೆ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಒಂದು ಪರ್ಯಾಯವನ್ನು ಹೇಳಿದರು. ಶಿವಾಯ ವಿಷ್ಣು ರೂಪಾಯ ಶಿವರೂಪಾಯ ವಿಷ್ಣವೇ, ಶಿವಸ್ಯ ಹೃದಯಗುಂ ವಿಷ್ಣು ವಿಷ್ಣುಶ್ಚ ಹೃದಯಗುಂ ಶಿವ. ಅಯ್ಯ, ಈಶ್ವರನ ಹೃದಯದಲ್ಲಿ ವಿಷ್ಣು ಇದ್ದಾನೆ, ವಿಷ್ಣುವಿನ ಹೃದಯದಲ್ಲಿ ಶಿವ ಇದ್ದಾನೆ. ನಮಗೆ ಈಶ್ವರನಲ್ಲಿ ವಿಷ್ಣುವಿನಲ್ಲಿ ಭೇದವಿಲ್ಲ, ಎಲ್ಲವೂ ಒಂದೇ. ಈಗ ಕೃಷ್ಣನ ಕೇಳ್ರಿ, ಅಪ್ಪ ಕೃಷ್ಣ, ನೀನು ದೊಡ್ಡವನೋ ಅಥವಾ ಕಾಳಿ ದೊಡ್ಡವಳೋ ಅಥವಾ ಬ್ರಹ್ಮ ದೊಡ್ಡವನೋ
ಅಥವಾ ವಿಷ್ಣು ದೊಡ್ಡವನೋ? ಅಂದರೆ ಭಕ್ತರಾಗಿರತಕ್ಕಂಥವರು ಆಯಾ ಇಷ್ಟ ದೇವತೆಗಳನ್ನು ಪೂಜೆ ಮಾಡುತ್ತಿದ್ದಾಗ, ಹಲವು ಮಂದಿ ಹಲವು ದೇವತೆಗಳನ್ನು ಪೂಜೆ ಮಾಡುತ್ತಿದ್ದಾಗ ಯಾರು ಅವರಲ್ಲಿ ದೊಡ್ಡವರು, ಯಾರು ಅವರಲ್ಲಿ ಶ್ರೇಷ್ಠರು, ಇದಕ್ಕೆ ಉತ್ತರ ಕೊಡಬೇಕಲ್ಲ ಕೃಷ್ಣ. ಏನು ಉತ್ತರ ಕೊಡಬಹುದು? ನಾನೇ ದೊಡ್ಡವನು ಅಂತ ಹೇಳಬಹುದೇ ಕೃಷ್ಣ? ನಿರೀಕ್ಷಣೆ ಹೇಗೆ? ಆತ ಎಂಥ ಉತ್ತರವನ್ನು ಕೊಡ್ತಾನೆ ನೋಡ್ರಿ. ಯೋ ಯೋ ಯಾಂ ಯಾಂ ತನುಂ ಭಕ್ತಾಃ ಶ್ರದ್ಧೆಯ ಅರ್ಚಿತುಂ ಇಚ್ಛತಿ ತಸ್ಯ ತಸ್ಯ ಅಚಲಾಂ ಶ್ರದ್ಧಾಂ ತಾಂ ಏವ ವಿದಧಾಮ್ಯಹಂ. ಯೋ ಯೋ ಯಾಂ ಯಾಂ ತನುಂ ಭಕ್ತಾಃ ಶ್ರದ್ಧೆಯ ಅರ್ಚಿತುಂ ಇಚ್ಛತಿ. ಯಾವ ಯಾವ ಭಕ್ತ ಯಾವ ಯಾವ ದೈವವನ್ನು ಶ್ರದ್ಧೆಯಿಂದ ಅರ್ಚನೆ ಮಾಡುತ್ತಾನೆಯೋ ಆಯಾ ಶ್ರದ್ಧೆಯನ್ನೇ ನಾನು ಹೆಚ್ಚು ಮಾಡ್ತೀನಿ. ಇನ್ನೂ ಉನ್ನತ ಮಟ್ಟದ ಒಂದು ಉತ್ತರವನ್ನು ಕೊಟ್ಟ ಆತ 5ನೇ ಸನ್ಯಾಸ ಯೋಗದಲ್ಲಿ. ಆಗ್ಗೆ ಕೆಲವು ಸಿದ್ಧಾಂತಗಳಿತ್ತು. ಸಾಂಖ್ಯ ಅನ್ನೋದೊಂದಿತ್ತು, ಯೋಗ ಅನ್ನೋದೊಂದಿತ್ತು, ಭಕ್ತಿ ಅನ್ನೋದೊಂದಿತ್ತು. ಅನೇಕಾನೇಕ, ಅದರೊಳಗೂ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಬಂದ ಸಂದರ್ಭದಲ್ಲಿ 10 ವಿಧವಾಗಿರತಕ್ಕಂತಹ ಚಿಂತನೆಗಳು ನಡೆದಿತ್ತು. ಭಾರತದ ವೈದಿಕ ಧರ್ಮಕ್ಕೆ ವಿರುದ್ಧ ದೆಸೆಯಲ್ಲಿ ನಿಂತು ಆಗ ಇದ್ದಂಥ ಆ ಸಂದರ್ಭದಲ್ಲಿ ಯಾವುದ್ರಿ ಚಾರ್ವಾಕ ಸರಿಯಾ, ಬೌದ್ಧ ಸರಿಯಾ, ಜೈನ ಸರಿಯಾ, ವೇದಾಂತ ಸರಿಯಾ, ವೈದಿಕ ಸರಿಯಾ, ಸಾಂಖ್ಯ ಸರಿಯಾ, ಯೋಗ ಸರಿಯಾ, ವೈಶೇಷಿಕ ಸರಿಯಾ, ಕಣಾದ ಸರಿಯಾ, ಯಾವುದು ಸರಿ? ಏನು ಕೃಷ್ಣನ ಉತ್ತರ? ಏನು ಸಮತಟ್ಟಾದಂಥ ಚಿಂತನೆ? ಏನಪ್ಪ ಹೇಳ್ತಾ ಇದೀಯಾ? ಅದು ಸರಿನಾ, ಇದು ಸರಿನಾ, ಅದು ದೊಡ್ಡದ, ಇದು ದೊಡ್ಡದ, ಇದು ಚಿಕ್ಕದ, ಅದು ದೊಡ್ಡದ ಅಂತ ಕೇಳ್ತಾ ಇದೀಯಾ? ಅಯ್ಯೋ ಪೆದ್ದ, ಎಷ್ಟು ಪೆದ್ದ ಅಂತ ಹೇಳೋದು ಕೃಷ್ಣ ಅದನ್ನು. ಸಾಂಖ್ಯಯೋಗವು ಪೃಥಕ್ ಬಾಲಾ ಪ್ರವದಂತಿ ನ ಪಂಡಿತಾ. ಸಾಂಖ್ಯಯೋಗವು ಪೃಥಕ್ ಬಾಲಾ, ಬಾಲಕರಾಗಿರತಕ್ಕಂಥವ್ರು. ಪಾಪ ಒಳ್ಳೆ ಪದ ಹೇಳಿದ್ದಾನೆ ಕೃಷ್ಣ. ಪೆದ್ದ ಅಂತ ಹೇಳಬೇಕದು, ಹೇಳ್ತಾ ಇಲ್ಲ, ಬಾಲ ಅಂತ ಹೇಳಿದ್ದಾನೆ. ಮುದ್ದು, ಕೊಂಬಿಗಳನ್ನು ಹಿಡ್ಕೊಂಡು ಓಡಾಡೋರು, ಅಧ್ಯಯನಶೀಲರಲ್ಲದೇ ಇರತಕ್ಕಂಥವರು. ಯಾರಾದರೂ ಭಾಗವತವನ್ನು ಅಧ್ಯಯನ ಮಾಡಿಬಿಟ್ರೆ ಈಶ್ವರನ ವಿರೋಧ ಮಾಡಲ್ಲ. ಯಾರಾದರೂ ಶಿವಪುರಾಣವನ್ನು ಅಧ್ಯಯನ ಮಾಡಿದ್ರೆ ಕೃಷ್ಣನ ವಿರೋಧ ಮಾಡೋದಿಲ್ಲ. ಪುಟ್ಟ ಉದಾಹರಣೆ ನೋಡ್ರಿ. ಈಶ್ವರ ಯಾವಾಗಲೂ ಹೇಗೆ ಧ್ಯಾನ ಮುದ್ರೆಯಲ್ಲಿ ಕೂತ್ಕೊಂಡಿರ್ತಾನೆ. ಅವನ ಹೆಂಡತಿಗೆ ಸಂದೇಹ ಬಂತು, ಯಾಕೆ ನಮ್ಮ ಯಜಮಾನರು ಕೂತ್ಕೊಂಡಿದ್ದಾರೆ? ಎಲ್ಲರೂ ಹೇಳ್ತಾರೆ ಈಶ್ವರನಿಗೆ, ಸದಾಶಿವನಿಗೆ ಅದೇ ಧ್ಯಾನ ಅಂತ. ಅದೇ ಅಂದರೆ ಯಾವುದು ಅಂತ ಆಕೆ ಯಜಮಾನರನ್ನು ಕೇಳಿದ್ಲು. ಅಲ್ಲ ಸ್ವಾಮಿ, ಎಲ್ಲರೂ ನಿಮ್ಮನ್ನು ಕುರಿತು ತಪಸ್ಸು ಮಾಡ್ತಾ ಇದ್ದಾಗ ನೀವು ಯಾರನ್ನು ಕೂತ್ಕೊಂಡು ತಪಸ್ಸು ಮಾಡ್ತಾ ಇದ್ದೀರಿ? ಶ್ರೀರಾಮ ರಾಮ ರಾಮೇತಿ. ಅಮ್ಮ ಮಹಾತಾಯಿ, ನಾನು ರಾಮಧ್ಯಾನವನ್ನು ಮಾಡ್ತಾ ಇದ್ದೇನೆ. ಈಶ್ವರನ, ಈ ವಿಷ್ಣುವಿನ ಬಗ್ಗೆ ವಿರೋಧ ಇದೆಯೇನ್ರಿ? ಯಾಕೆ ನೀವು ಓದಾಡ್ತಾ ಇದ್ದೀರಿ? ರಾಮೇಶ್ವರಕ್ಕೆ ನೋಡಿದ್ದೀರಾ? ಆ ರಾಮೇಶ್ವರದಲ್ಲಿ ಆ ರಾಮೇಶ್ವರ ಲಿಂಗವನ್ನು ಪೂಜೆ ಮಾಡಿದ್ದು ಯಾರು? ಉತ್ತರ ಹೇಳ್ರಿ. ರಾಮ. ರಾಮ ಅಂದರೆ ವಿಷ್ಣು ತಾನೆ. ಎಷ್ಟು ಸುಂದರವಾಗಿದೆ ಕಲ್ಪನೆ. ವಿಷ್ಣು ಶಿವಲಿಂಗವನ್ನು ಪೂಜೆ ಮಾಡ್ತಾನೆ, ಈಶ್ವರ ರಾಮರನ್ನು ಕೂತ್ಕೊಂಡು ಜಪ ಮಾಡ್ತಾರೆ. ಇದಕ್ಕಿನ್ನ ಅದ್ಭುತವಾದ ಸಮನ್ವಯ ಇದೆಯೇ? ಕೃಷ್ಣ ಏನು ಹೇಳಿದ? ಸಾಂಖ್ಯಯೋಗವು ಪೃಥಕ್ ಬಾಲಾ ಪ್ರವದಂತಿ ನ ಪಂಡಿತಾ. ಪಂಡಿತರಾಗಿರತಕ್ಕಂಥವ್ರು ಆ ರೀತಿ ಯೋಚನೆ ಮಾಡಲ್ರಿ. ನೀವೆಲ್ಲ ಬುಡದಲ್ಲಿದ್ದವ್ರು ಯೋಚನೆ ಮಾಡ್ತಾ ಇರ್ತೀರಿ, ಅದು ದೊಡ್ಡದು, ಇದು ದೊಡ್ಡದು. ಪೆದ್ದ, ನೀನು ಈಶ್ವರನೂ ಕಂಡಿಲ್ಲ, ವಿಷ್ಣುನೂ ಕಂಡಿಲ್ಲ. ಕುಣಿದಿದ್ದೆ. ವಿಷ್ಣು ದೊಡ್ಡವನು, ಈಶ್ವರ ಚಿಕ್ಕವನು, ಈಶ್ವರ ದೊಡ್ಡವನು, ವಿಷ್ಣು ಚಿಕ್ಕವನು, ಎರಡೂ ಕಂಡಿಲ್ಲ ನೀನು. ಮೊದಲು ನೋಡೋಕೆ ಪ್ರಯತ್ನ ಪಡಯ್ಯ. ಸಾಂಖ್ಯಯೋಗವು ಪೃಥಕ್ ಬಾಲ ಪ್ರವದಂತಿ ನ ಪಂಡಿತಾ. ಪಂಡಿತ ಅಂದರೆ ಅರ್ಥ ಏನು? ಪಂಡಿತ ಅಂದರೆ ಪಂಡ ಆತ್ಮವಿಷಯ ಬುದ್ಧಿ. ಯಾರಿಗೆ ಆತ್ಮ ವಿಷಯ ಚರ್ಚೆ ಮಾಡುವ ಶಕ್ತಿ ಇದೆಯೋ ಅವರು ಪಂಡಿತರು ಅಂತ.
ಆ ಆತ್ಮ ವಿಷಯ ಯಾರು ಚರ್ಚೆ ಮಾಡ್ತಾರೋ ಅವರಿಗೆ ಈ ಪುಟ್ಟ ಪುಟ್ಟ ವಿಷಯಗಳೆಲ್ಲ ಯಾವುದ್ರೊಳಗೂ ಭೇದ ಇಲ್ಲ. ಅವರು ಅದ್ವೈತಿಗಳು. ಆ ಅದ್ವೈತ ಸಿದ್ಧಾಂತವೇ ಅಂತರ್ಯೋಗ. ಆ ಅಂತರ್ಯೋಗವನ್ನು ಅಧ್ಯಯನ ಮಾಡಬೇಕಾಗಿದ್ದರೆ ನಿತ್ಯಾನಿತ್ಯ ವಸ್ತು ವಿವೇಕದ ಚಿಂತನೆ ಆಗಬೇಕಾಗಿದೆ.